ಆಗಿ ಹೋಯ್ತು. ಯಾವ ಕಥೆ? ಯಾವ ಕಥೆ ಅಂತ ಹೇಳಿದ್ರೆ, ಯಾರು ಕಥೆ ಹೇಳಿದವ ನಿನಗೆ? ನೀವು ನನಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ದೀರಿ. ಏನು ಜವಾಬ್ದಾರಿ? ಹೊಣೆಗಾರಿಕೆ ಅಂತ ಹೇಳ. ಹೊಣೆಗಾರಿಕೆ. ಹೊಣೆಗಾರಿಕೆಯಲ್ಲಿ ನಾನು ಅಲ್ಲಿ ಕಾವಲು ಮಾಡ್ತಾ ಇದ್ದೆ. ಹೌದು. ಆ ಕಾವಲು ಮಾಡುವುದಕ್ಕೆ ಕಷ್ಟವಾಗಿ ಹೋಯ್ತು ರಾಯರೇ, ಕಷ್ಟವಾಗಿ. ಯಾರು ದುಡಿದು ಉಣ್ಣುವುದಕ್ಕೆ ಕಷ್ಟವಾಗಿದ್ದು ನಿನಗೆ ಕೊಟ್ಟ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ? ಆಗಲ್ಲ. ಮತ್ತೆ ಕೆಲಸ ಮಾಡುವುದಕ್ಕೆ ಕಷ್ಟ ಆದದ್ದಲ್ಲ, ಕೆಲಸ ಮಾಡಬೇಕು ಅಂತ ಇದ್ರೆ ನಮಗೊಂದು ಮುಕ್ತವಾದ ಸ್ವಾತಂತ್ರ್ಯ ಬೇಡವಾ? ನನಗೆ ಮುಕ್ತವಾದ ಸ್ವಾತಂತ್ರ್ಯ ಬಂದು ಕಾಲ ಎಷ್ಟಾಯ್ತು? ಇಲ್ಲ, ನನಗೆ ಒಬ್ಬನಿಗೆ ಮಾತ್ರ ಬರಲಿಲ್ಲ, ಮತ್ತೆ ಎಲ್ಲರಿಗೆ ಬಂದಿಲ್ಲ. ನಮ್ಮ ನಾಡಿನ ಸರ್ವರಿಗೂ ಬಂದಿದೆ ಸ್ವಾತಂತ್ರ್ಯ, ನನಗೆ ಒಬ್ಬನಿಗೆ ಇಲ್ಲ. ಯಾಕಿಲ್ಲ? ಇಷ್ಟರವರೆಗೆ ಇತ್ತು, ಈಗ ಇಲ್ಲ. ನಿನ್ನ ಸ್ವಾತಂತ್ರ್ಯವನ್ನು ಕಸಿದವನು ಯಾರು? ಕಸಿದವ ಯಾರು ಅಂತ ಹೇಳುವುದು ರಾಯರೇ, ನಾನು ನನ್ನಷ್ಟಕ್ಕೆ ದ್ವಾರದಲ್ಲಿ ಕಾಯ್ತಾ ಇದ್ದೇನೆ. ಅಷ್ಟು ಹೊತ್ತಿಗೆ ನನ್ನ ಕಣ್ಣನ್ನು ಕೆಕ್ಕರಿಸಿ ಹೀಗೆ ನೋಡ್ತೇನೆ. ಯಾಕೆ ಕೆಕ್ಕರಿಸಿ ನೋಡುವಾಗ ಕೆಕ್ಕರಿಸಿ ಬೆರಗಿನದ್ದು ನಡೆಯಿತು ನಿನಗೆ? ಅಂದ್ರೆ ಎದುರುಗಡೆಯಿಂದ ಏನೋ ಶಬ್ದ, ಕೋಲಾಹಲ, ಆ ಮಾತಾಡುವ ಧ್ವನಿ, ಕುದುರೆಯ ಕುರಪುಟದ ಸದ್ದು, ರಥದ ಚಕ್ರದ ಧೂಳು ಮೇಲೆ ಹೋಗ್ತಾ ಉಂಟು. ಮತ್ತೆ ಹಾಗೆಲ್ಲ ವಿಶೇಷತೆಗಳನ್ನು ನೋಡುವಾಗ ಏನು ಅಂತ ಹೀಗೆ ನೋಡ್ತೇನೆ ರಾಯರೇ. ಎಂತದು ನೋಡ್ಲಿಕ್ಕಿಲ್ಲ. ಒಂದು ಜನ ನಿಮಗೆ ಒಂದು ಜನ ಬರುವಾಗ ಇಟ್ಟು ಹೆದರಿಕೆ, 10 ಮಂದಿ ಬರುವಾಗ ಏನಾಗಬೇಕಾ? ಮತ್ತೆ ಒಂದು ಜನ ಅಲ್ಲ, ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, ಕೋಟಿ ಅಲ್ಲ, 3 ಕೋಟಿಯ ಮೇಲೆ 3 ಕೋಟಿಯಷ್ಟು ಜನ. ಅಷ್ಟು ಮಂದಿಗಳು? ಅಷ್ಟು ಮಂದಿಯನ್ನು ನೋಡಿ ಬಂದಿಯಾ? ಹಲವರ ಪರಿಚಯ ಏನಾದ್ರು ನೋಡಿಕೊಂಡಿದ್ದೆ? ಪರಿಚಯ ಮಾಡಿಕೊಂಡು ಬಂದದ್ದಾರೆ. ಏನಿದೆ ವಿಶೇಷ ಅವರಲ್ಲಿ? ಅಯ್ಯೋ ವಿಶೇಷವೇ. ಬಂದಂತಹ ಆ ರಥವೋ ಸೇನೆಯೋ ದೊಡ್ಡ ವಿಷಯ ಅಲ್ಲ. ಮತ್ತೆ ಅದರಲ್ಲಿ ತುಂಬಾ ರಥಗಳುಂಟು. ಆ ರಥಗಳಲ್ಲಿ ನಾನು ಒಂದು ರಥವನ್ನು ವೀಕ್ಷಿಸಿದೆ. ನೀನು ನೋಡು ಹಾಗೆ ಆಕರ್ಷಿಸಿತು ನಿನ್ನದು? ಹೌದು. ಅದು ಇಷ್ಟು ಸೇನೆಯ ಮಧ್ಯದಲ್ಲಿರುವಂತಹ ಆ ಒಂದು ರಥ, ಅದನ್ನು ನೋಡುವಾಗಲೇ ಅದೊಂದು ಭಯಂಕರ ರಥದ ಹಾಗೆ ಕಾಣ್ತಾ ಉಂಟು. ಭಯಂಕರ ಅಂದ್ರೆ ಉರಿತಾ ಉಂಟು? ಇಲ್ಲ, ಪ್ರಜ್ವಲಿಸುತ್ತಾ ಉಂಟು. ಇಲ್ಲ, ಅಷ್ಟು ಅದರಲ್ಲಿ ಇದುಂಟು, ಪ್ರಜ್ವಲತೆ ಅದುಂಟು. ಏನು ವಜ್ರದಿಂದ ಮಾಡಿತಾವು? ಅಲ್ಲ, ಎಂತದು ಗೊತ್ತಿಲ್ಲ. ಅದನ್ನು ನೋಡುವಾಗಲೇ ಎಂತೆಂತ ಕಲ್ಲ ಎದೆಯವರು ಕೂಡ ಬೆಚ್ಚಿ ಬೆರಗಾಗಿ ಅದಿಗೆ ಹೋಗಬೇಕು. ಅದು ಕಲ್ಲ ಎದೆ ಅಂದ್ರೆ? ಕಲ್ಲ ಎದೆ ಅಂತ ಹೇಳಿದ್ರೆ ಕಲ್ಲಿನಂತ ಎದೆ. ಈ 8 ಎದೆಯ ಬಂಟ ಅಂತ ಹೇಳ್ತಾರಲ್ಲ, ನೀನದು ಬಂಟರು ಅಂತ ಹೇಳಿದ್ರೆ ಹಾಗೆ, ಕಳ್ಳೆದೆಯವರು ಬಂಟರು. ಆಯ್ತಾ? ಹಾಗೆ ನೋಡುವಾಗ ಹಾಗೆ ವಿಶೇಷ ಕಾಣ್ತಾ ಉಂಟು. ನೀನೀಗ ಯಾರ ಬಂಟ? ನಾನು ನಿಮ್ಮ ಬಂಟ. ಆಯ್ತಾ ರಾಯರೇ, ಆ ರಥದಲ್ಲಿ ಏನು ವಿಶೇಷ ಗೊತ್ತುಂಟ? ರಥದಲ್ಲಿ ಒಬ್ಬ ಭೂಪನಿದ್ದಾನೆ. ಇರ್ಬೇಕಲ್ಲ. ಆ ಭೂಪ ಕಾಣುವುದಕ್ಕೆ ಬೆಳ್ಳಗೆ 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 ಬೆಳ್ಳಗೆ, ನನ್ನ ಹಾಗೆ ಬೆಳ್ಳಗೆ ಅಂದ್ರೆ ಪೂರ್ಣ ಬೆಳ್ಳಗೆ? ಪೂರ್ಣ ಬೆಳ್ಳಗೆ. ಹೌದು. ಸಾಧಾರಣ ಹೊರಗೆಲ್ಲ ಅಷ್ಟು ಬೆಳ್ಳಗೆ, ಒಂದು ನೋಡಿ ಇಷ್ಟು. ಇದು ಬೆಳ್ಳಗೆ? ಇದು. ಆಯ್ತಾ? ನಿನ್ನ ಬೆಳ್ಳಗೆ ವಿರೋಧ ಶಬ್ದ ಅಲ್ವೇನೋ ನೀನು? ಯಾವುದು? ಅಲ್ಲ, ನಮ್ಮಲ್ಲಿ ಬೆಳ್ಳಗೆ ಅಂತ ಹೇಳಿದ್ರಿ ಹೀಗೆ. ಆಯ್ತಾ? ಅವ ಬೆಳ್ಳಗಿದ್ದಾನೆ, ಅವನ ರಥಕ್ಕೊಬ್ಬ ಸಾರಥಿ ಇದ್ದಾನೆ. ಸಾರಥಿ ಬೇಕೇ ಬೇಕಲ್ಲ? ಸಾರಥಿ ಇಲ್ಲದೆ ರಥ ಮುಂದೆ ಹೋಗುದಿಲ್ಲ. ಹಾಗಂತ ಸಾರಥಿಗೂ ಅವನಿಗಿರುವ ವ್ಯತ್ಯಾಸ ಏನು ಗೊತ್ತುಂಟ? ವ್ಯತ್ಯಾಸ ಯಾವ ಶಬ್ದ ಪ್ರಯೋಗ ಮಾಡ್ತೇನೆ? ವ್ಯತ್ಯಾಸ. ಆಯ್ತು ಹೇಳು. ಆಯ್ತು ರಾಯರೇ, ಅವ ಬೆಳ್ಳಗೆ ಎಷ್ಟಿದ್ದಾನೋ ಅದಕ್ಕೆ ತದ್ವಿರುದ್ಧವಾಗಿ ಅವ ಕಪ್ಪು. ಕಪ್ಪಿನ ಸಾರಥಿ ಬೆಳ್ಳಗಿನ ಭೂಪ. ಆಮೇಲೆ ರಥದಲ್ಲಿ ಏನು ವಿಶೇಷತೆ? ರಥವನ್ನು ಮೇಲೆ ನೋಡ್ತೇನೆ ರಾಯರೇ. ಅದಕ್ಕೆ ಮೇಲೆ ನೋಡಿದ್ದು ನೀನು? ನನಗೆ ರಥದ ಕೆಳಗೆ ಅಷ್ಟು ಹಿಡಿಸ್ಲಿಲ್ಲ. ಕೆಲವು ಹಾಗೆ ನಾವು ಕೆಲವು ರಥವನ್ನು ಕೆಳಗೆ ನೋಡಿ ನಿಶ್ಚಯ ಮಾಡ್ಲಿಕ್ಕೆ ಆಗುದಿಲ್ಲ, ಕ್ರಯವನ್ನು ಮೇಲೆ ನೋಡಿ ನಿಶ್ಚಯ ಮಾಡ್ಲಿಕ್ಕೆ. ಮೇಲೆ ವಿಶೇಷತೆ? ಮೇಲೆ ಏನು ಉಂಟು ಅಂತ ಕೆಳಗಿಂದ ಮೇಲೆ ನೋಡ್ತಾ ಹೋದೆ. ಹೋಗುವಾಗ ಮೇಲೆ ಒಂದು ಧ್ವಜ ಹಾರ್ತಾ ಉಂಟು. ಬೇಕಲ್ಲ ಧ್ವಜ? ಅದು ರಥದಲ್ಲಿ ವಿಶೇಷತೆ ಅಲ್ಲ, ಹರಿದಾದ ಧ್ವಜವೇ. ಧ್ವಜದಲ್ಲಿ ಏನಾದ್ರೂ ಚಿಹ್ನೆಗಳುಂಟು? ಚಿಹ್ನೆ ಉಂಟು. ಇವರ ರಥದ ಧ್ವಜದಲ್ಲಿರುವ ಚಿಹ್ನೆ ಯಾವುದು ಗೊತ್ತುಂಟ? ಯಾವುದು? ಮಂಗ. ಯಾರಲ್ಲೇ ಮಾತಾಡು? ರಥದ
ಧ್ವಜದಲ್ಲಿ ಕುಳಿತವ ಮಂಗ. ಧ್ವಜದಲ್ಲಿ ಕಪಿ. ಹೌದು. ಕೆಳಗಿದ್ದವನ ಬಣ್ಣ ಕಪ್ಪು, ಮತ್ತೊಬ್ಬ ಬೆಳ್ಳಗೆ, ಮತ್ತೊಬ್ಬ ಬೆಳ್ಳಗೆ. ರಥದಲ್ಲಿ ಏನೋ ಒಂದು ರೀತಿಯ ಸೆಳೆತ, ಜೊತೆಯಲ್ಲಿ ಕಾಲಾಳುಗಳು, ಮಾರ್ಬಲ್ ಸೇನೆ ಮಾತ್ರ ಅಲ್ಲ, ಮತ್ತೆ ಎದುರುಗಡೆ ಒಂದು ಕುದುರೆ. ಇದು ಎಂತದ್ದು? ಕುದುರೆ ಹೇಗಿದೆ? ಕುದುರೆಯನ್ನು ಎಂತದ್ದು ನೋಡುದ್ರ ನೋಡ್ಲಿಕ್ಕೆ ಆಗುದಿಲ್ಲ. ಅದು ಕುದುರೆಯ ಅಲ್ವಾ? ಸ್ವಚ್ಛತರದ ಲಂಗದ ಪೀತ ಪುಚ್ಚದ ಸ್ವಚ್ಛತರದ ಯಾವ? ಸ್ವಚ್ಛತರ ಲಂಗದ ಪೀತ ದವಳಂಗದ. ದವಳಂಗದ ಆಗಿರ್ಬೇಕು ಬಹುಶಃ. ಅದು ಹೇಳ್ತಾರಲ್ಲ ದೊಡ್ಡ ಭಾಷೆಯಲ್ಲಿ. ಆ ರೀತಿಯ ಒಂದು ಶೋಭೆಯನ್ನು ಹೊಂದಿದಂತಹ ಕುದುರೆ. ಕುದುರೆಯ ಹಣೆಯಲ್ಲಿ ಎಂತದೋ ಪಳ 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 ಮಿನುಗುತ್ತಾ ಉಂಟು ಲೇಖನ. ಇನ್ನು ಬೇರೆ ಬೇರೆ ಧ್ವಜದವರು ಯಾರಾದ್ರೂ ಇದ್ದಾರಾ? ಬೇರೆ ಬೇರೆ ಧ್ವಜದವರು. ಯಾವ್ದಲ್ಲ? ಅಯ್ಯೋ ದೇವರೇ, ಒಬ್ಬನದ್ದು ಕಪಿಧ್ವಜ ಆಯ್ತಾ, ಇನ್ನೊಬ್ಬ ಮೀನಕೇತ ಒಬ್ಬ, ಆಮೇಲೆ ಮತ್ತೊಬ್ಬನ ರಥದಲ್ಲಿ ಎಂತದು ಅದು ನೋಡಿದರೆ ನನಗೆ ಒಟ್ಟಾರೆ ಈ ಸೇನೆಯನ್ನು ನೋಡುವ ಗಡಿಬಿಡಿಯಲ್ಲಿ ಯಾವ ವೃಷಭ ಅಂತ ಹೇಳಿದ್ರೆ ಎತ್ತು, ಪಾಠ ಆಗ್ಬೇಕು ನನಗೆ. ಅದು ವೃಷಭ ಅಂತ ಹೇಳಿದ್ರೆ ಎತ್ತು. ಸರಿ ಆಯ್ತಾ? ಹೀಗೆ ವಿಶೇಷತೆಗಳು ಉಂಟು ರಾಯರೇ. ಒಬ್ಬರನ್ನು ನಿಲ್ಲಿಕ್ಕೆ ಬಿಡುವುದಿಲ್ಲ. ಹತ್ತಿರ ಹೋದವರ ಗಂಟಲ ಪಟ್ಟಿಯನ್ನು ಹಿಡಿದು ಕೇಳ್ತಾ ಇದ್ದಾರೆ, ಯಾರು ನೀವು ಅಂತ ಮಾತಾಡು, ಹೋಗಿ ಬದಿಗೆ ಅಂತ. ಒಟ್ಟಾರೆ ನನಗೆ ಬದುಕುವುದಕ್ಕೆ ಕಷ್ಟ ಆಗಿ ನಾನು ಓಡಿ ಬಂದಿದ್ದೇನೆ ರಾಯರೇ. ದೊರೆಯುವುದು ಹಯ ತನ್ನಿರನೆ ಕೇಳು. ನಾನು ಕಾಯುತ್ತಿದ್ದಂತಹ ಸುದಿನ ಈ ಕಾಲಕ್ಕೆ ಒದಗಿದೆ. ಬಂದಂತಹ ಸೇನೆ ಕುರಿತಾದಂತಹ ಪರಿಚಯವನ್ನು ಚಾರಕರು ಮಾಡುವಾಗ ಅರ್ಥವಾಗಿದೆ ನನಗೆ. ಬಂದವರು ಸಾಮಾನ್ಯರಲ್ಲ, ಏಕರಥಾರೂಢರಾಗಿ ಈ ಕಾಲಕ್ಕೆ ನರನಾರಾಯಣರೇ ಆಗಮಿಸಿದ್ದಾರೆ. ವಾಸುದೇವ ಮೂರ್ತಿಯಾದಂತಹ ಶ್ರೀಕೃಷ್ಣ ಸಾರಥಿಯಾಗಿ, ಮಧ್ಯಮ ಪಾಂಡವರಾದಂತಹ ಅರ್ಜುನನ ಈ ಕಾಲಕ್ಕೆ ರಥಿಕನಾಗಿ, ಜೊತೆಗಿರುವಂತಹ ಸೇನೆಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರಲ್ಲ. ಒಬ್ಬ ಮೀನಕೇತ, ಒಬ್ಬ ವೃಷಭಕೇತ, ಒಬ್ಬ ಹಂಸಕೇತ, ಒಬ್ಬ ನೀಲಕೇತ. ಹಾಗಾದ್ರೆ ಪಾಂಡವರ ಸೇನೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಬಂದಂತಹ ತುರಗ ಯಜ್ಞಾಶ್ವ ಇರಬೇಕು. ಹಾಗಾಗಿ ಸಾವಕಾಶ ಮಾಡಬೇಡಿ. ತುರಗವನ್ನು ತಂದು ನಮ್ಮದಾದಂತಹ ಲಯದಲ್ಲಿ ಬಿಗಿರಿ. ಅದರ ಒಕ್ಕಡನ್ನು ವಾಚಿಸುವಾಗ ಸ್ಪಷ್ಟವಾಗಿ ನನಗೆ ಯಜ್ಞಾಶ್ವ ಎಂಬ ಹಾಗೆ. ನರನಾರಾಯಣರಲ್ಲಿ ಭಾರಿ ಅಂಕ. ವೀರವೈಷ್ಣವನು ವೀರ ಪರಾಕ್ರಮಿಯಾಗಿರುವಂತಹ ಈ ವೀರವರ್ಮನಿಗೆ ಕಾಳಗಕ್ಕೆ ಯೋಗ್ಯವಾದಂತಹ ಸನ್ನಿವೇಶ ಒದಗಿದೆ. ಭಗವಂತನಾದಂತಹ ಶ್ರೀಹರಿಯ ಮನಸ್ಸನ್ನು ಮೆಚ್ಚಿಸಬೇಕು. ಅಷ್ಟು ಮಾಡಬೇಕು ಅಂತಾದ್ರೆ 3 ಲೋಕದ ಗಂಡನಂತಹ ಪಾರ್ಥನಲ್ಲಿ ಸಡ್ಡು ಹೊಡೆದು ಕಾಳಗ ಕೊಡಬೇಕು. ಸಾವಕಾಶವಲ್ಲ, ತುರಗ ಬಂಧಿಸಿಯಾಗಿದೆ. ಯುದ್ಧಕ್ಕೆ ಬೇಕಾದ ಸಿದ್ಧತೆ ಆಗಬೇಕು ಅಂತಾದ್ರೆ ಮಕ್ಕಳು ಬರಬೇಕು. ಯಾರಲ್ಲಿ ಸುಲಭ, ಸುಫಲ, ಸರಳ, ನೀಲ ಬನ್ನಿ ಹೀಗೆ.
ಕಿವಿಯಾಗುತ್ತಾ ಇದ್ದೇವಪ್ಪಯ್ಯ. ಯಾಕೆ ಕರೆದ್ರಿ? ಏನಾಗಬೇಕು? ಏನು ಅಪ್ಪಯ್ಯ? ಮಗನೇ, ನಿಮ್ಮದಂತಹ ದೀರ್ಘವಾದ ಕರೆಗೆ ಹೋಗೊಟ್ಟು ಇತ್ತ ಕಡೆಗೆ ಹಠಾತ್ ಬಂದ್ವಿ ನಾವು. ಆ ತಕ್ಷಣವೇ ನಿಮ್ಮ ಮುಖಾವಲೋಕನವನ್ನು ಮಾಡಿದ್ದೇನಂತಾದ್ರೆ ಏನೋ ಒಂದು ವಿಚಾರವನ್ನು ಅರುಹುವುದಕ್ಕೆ ಮನ ಮಾಡ್ತಾ ಇದ್ದೀರಿ ಎಂಬುದು ಸ್ಪಷ್ಟವಾಗಿ ಭಾಸವಾಗ್ತಾ ಇದೆ. ಏನು ವಿಚಾರ ನಮ್ಮಲ್ಲಿ ಹೇಳುವಿರ? ಸುಪಾಲ ಸರಳ ನೀಲರೇ ಮೊದಲಾದವರು 5 ಮಂದಿ ಮಕ್ಕಳನ್ನ ಪಂಚ ಪ್ರಾಣಗಳು ಆಗಿರುವಂತವರು ನೀವು ಸಭೆಗೆ ಕರೆಸಿಕೊಳ್ಬೇಕು ಅಂತಾದ್ರೆ ವಿಶೇಷವಾದಂತಹ ಒಂದು ಕಾರ್ಯ ಏನಪ್ಪ? ನಮ್ಮ ಪಾಲಿಗೆ ಒದಗಿ ಬಂದಿದೆ, ಒಲಿದು ಬಂದಿದೆ. ಯಾವುದು? ಈ ಕಾಲಕ್ಕೆ ನಮ್ಮ ನಾಡನ್ನು ಒಂದು ತುರಗ ಪ್ರವೇಶ ಮಾಡಿದೆ. ತುರಗದ ಹಿಂದಿನ ಮಹತ್ತರವಾದ ಸೇನೆ ಯಾರ ತುರಗ ಅಂತ ನೋಡಿದ್ರೆ ಹತ್ತಿನಾವತಿ ತುರಗ ಅಂತಹ ಪಾಂಡವರು ಯಜ್ಞದ ಉದ್ದೇಶದಿಂದ ಬಿಟ್ಟಂತಹ ತುರಗವಂತೆ. ಅದರ ಬೆಂಗಾವಲಿಗಾಗಿ ಬಂದವರು ಯಾರು? 3 ಲೋಕದ ಗಂಡ ಎಂಬಂತಹ ನೆಗಳ್ತೆಗೆ ಪಾತ್ರನಾದಂತಹ ಆ ಬವರಗಾರರ ದೇವ ಪಾರ್ಥನಿದ್ದಾನೆ. ಅವನ ಸಾರಥಿಯಾಗಿ ಶ್ರೀಕೃಷ್ಣ ಸ್ವಾಮಿ ಉದ್ದೇಶಿಸಿದ್ದೆ, ಸಂಕಲ್ಪಿಸಿದ್ದೆ ಮನಸ್ಸಿನಲ್ಲಿ ಶ್ರೀಹರಿಯನ್ನು ಕಾಣಬೇಕು, ನಮ್ಮ ನಾಡಿನಲ್ಲೇ ಕಾಣಬೇಕು. ಕೇವಲ ನಾವು ಮಾತ್ರ ನೋಡುವುದಲ್ಲ, ಸಮಸ್ತ ಪ್ರಜೆಗಳು ನೋಡಿ ಆನಂದವನ್ನು ಹೊಂದಬೇಕು. ಹೀಗೆ ಭಾವಿಸುತ್ತಾ ಇದ್ರೆ ಭಗವಂತ ಒಲಿದ ಪಾರ್ಥ ಸಾರಥಿಯಾಗಿ ರಥವನ್ನು ಹೊಡೆಯುತ್ತಾ ಇಲ್ಲಿವರೆಗೆ ಆಗಮಿಸಿದ್ದಾನಂತೆ. ವಿಪುಲವಾದಂತಹ ಸೇನೆಯೂ ಇದೆ. ಹಾಗಿರುವಾಗ ನಮ್ಮ ಪರಾಕ್ರಮವನ್ನು ಪ್ರದರ್ಶಿಸಲೇಬೇಕು. ಬಂದ ಕಾಲಕ್ಕೆ ದೇವರು ಬಂತಾನಂತೆ ಹೋಗಿ ವಂದಿಸುವುದಲ್ಲ, ವೀರೋಚಿತವಾದಂತಹ ವಿಚಾರದಿಂದ ಭಗವಂತನ ಮನಸ್ಸನ್ನು ಒಲಿಸಿಕೊಳ್ಬೇಕು. 3 ಲೋಕದ ಗಂಡನಾದಂತಹ ಪಾರ್ಥನಿಗೆ ಸಡ್ಡು ಹೊಡೆಯಬೇಕು. ತುರಗವನ್ನು ಬಂಧಿಸಿದ್ದೇನೆ, ಯುದ್ಧಕ್ಕೆ ಬೇಕಾದ ಸಿದ್ಧತೆ ಮಾಡ್ತಾ ಇದ್ದ ಹಾಗೆ ನಿಮ್ಮನ್ನು ಕರೆದಿದ್ದೇನೆ. ಬಂದಂತ ವೀರರಿಗೆ ಉತ್ತರ ಕೊಡಬೇಕು. ಏನು ಮಾಡಬೇಕು? ಕಟ್ಟಿದ್ದು ಒಳ್ಳೆದಾಯ್ತು. ನಾವು ಕೂಡ ಕ್ಷತ್ರಿಯರು, ನಮ್ಮ ಬಲ ಏನೆಂಬುದನ್ನು ಅವರಿಗೆ ನಾವು ತೋರಿಸುತ್ತೇವೆ.
ಯುದ್ಧವೂ ಆಗುತ್ತದೆ. ಆಮೇಲೆ ವೀರವರ್ಮನ ಮಕ್ಕಳಂತಹ ನಮ್ಮ ಪರಾಕ್ರಮ ಹಾಗೂ ನಿಮ್ಮ ಪರಾಕ್ರಮ ತೋರಿಸಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಇದಿರಾಗಿ ಬಂದವು ಮಾಡ್ತಾನೆ ಲೆಕ್ಕಿಸಲಾರೆ. ಮೆಚ್ಚಿದ ಮಕ್ಕಳೇ, ಮಜಪೂತುರೇ, ಪರಾಕ್ರಮಿಗಳೇ, ವಿರೋಚಕವಾದಂತಹ ವಾಣಿಗಳನ್ನು ಕೇಳಿದಾಗ ಈ ತಂದೆಯ ಮನಸ್ಸಿಗೆ ಆನಂದವಾಯಿತು. ಹೋಗಿ ನನ್ನ ಸಂಕಲ್ಪವನ್ನು ಈಡೇರಿಸುವುದಕ್ಕಾಗಿ ರಣಧಾರಣವನ್ನು ಪ್ರವೇಶ ಮಾಡಿ ಹರಿ ಮೆಚ್ಚುವಂತೆ ಕಾಳಗ ಮಾಡಿ ಶುಭವಾಗಲಿ. ಲೋಕದಲ್ಲಿ ವಿಜಯ ಎನ್ನುವ ಹಾಗೆ ಕರೆಸಲ್ಪಟ್ಟಂತಹ ಪಾರ್ಥನ ಸೋನು ಈ ಕಾಲದಲ್ಲಿ ಮುಂಭಾಗದಲ್ಲಿ ನಿಂತವರು ವೀರವರ್ಮನ ಮಕ್ಕಳು. ಅದರಲ್ಲಿಯೂ ಸರಳನಾದಂತ ನನ್ನ ಮುಂಭಾಗದಲ್ಲಿ ಯುದ್ಧ ಎನ್ನುವುದು ಸರಳ ಅಂತ ಭಾವಿಸಿದ್ರೆ ಎಷ್ಟು ಬಿಗುವಾಗಿದ್ದೇವೆ ತೋರಿಸಿಕೊಟ್ಟು
ತುರಗದ ಬೆಂಗಾವಲಿಗೆ ಬಂದವ ಮೂರು ಲೋಕದ ಗಂಡ ಪಾರ್ಥ ಮಹಾಶಯ ಮಾತ್ರವಲ್ಲ ಸಾರಥಿಯಾಗಿರುವವ ಶ್ರೀಕೃಷ್ಣ ಪರಮಾತ್ಮ ಇರ್ಲಿ. ಅವರ ರಥಕ್ಕೆ ಮಾತ್ರ ಸಾರಥಿ ಅಲ್ಲ, ಪಾಂಡವರ ಬದುಕು ಎನ್ನುವಂತಹ ರಥಕ್ಕೂ ಆತನೇ ಸಾರಥಿ. ಸರಿ. ಹೀಗಿರುವಾಗ ಕುದುರೆಯನ್ನು ಕಟ್ಟಿದ್ದೀರಲ್ಲ, ಸಾರಿ ಹೇಳ್ತಾ ಇದ್ದೇನೆ. ನಾವೊಂದು ಹೇಳ, ಯಾವುದು? ಶ್ರೀಕೃಷ್ಣ ಪಾಂಡವರ ಬದುಕಿಗೆ ಸಾರಥಿ ಹೌದು ಅಂತಾದ್ರೆ ಶ್ರೀಕೃಷ್ಣನನ್ನು ಹೊರತಾಗಿ ನಮ್ಮ ಜೀವನವಲ್ಲ. ಶ್ರೀಕೃಷ್ಣನ ಭಕ್ತರಾಗಿ ಈ ಕಣದಲ್ಲಿ ಶ್ರೀಕೃಷ್ಣನನ್ನು ಭರಿಸ್ತೇವೆ ಎನ್ನುವಂತ ಉದ್ದೇಶದಿಂದಲೇ ಕಟ್ಟಿದ್ದು. ಅಷ್ಟು ಮಾತ್ರವಲ್ಲ, ಬರುವಂತ ಶ್ರೀಕೃಷ್ಣನ ಮುಂಭಾಗದಲ್ಲಿ ನೀನು ಅಂದು ಹೋಗಿ ತಂದೆ ಮುಂದೆ ತಲೆಯನ್ನು ಚಾಚಿದೆಯಲ್ಲ, ಆ ವಿಷಯವೇ ನಮ್ಮಲ್ಲಿಲ್ಲ. ಏನಿದ್ರು ಪರಾಕ್ರಮ ನೀವು ಸಾಧಿಸಿ ತೋರಿಸಿ. ನೀವು ಆಯ್ಕೆ ಮಾಡಿದಂತಹ ದಾರಿ ಅದು ಭಕ್ತಿ ಮಾರ್ಗ, ಶಕ್ತಿ ಮಾರ್ಗ, ಇದನ್ನು ಅರಿತಿದ್ದೇನೆ. ಹಾಗಿರುವಾಗ ಇನ್ನು ಸಾವಕಾಶ ಮಾಡುವುದಲ್ಲ, ಶಕ್ತಿಯ ಮುಖೇನವಾಗಿ ನಾನೇನೇ ಮೊದಲು ತೋರಿಸ್ತೇನೆ. ಬಾ ಮುಂದೆ ನೋಡುವ. ಹಣೆಯಲ್ಲಿದ್ದಂತಹ ಲಿಖಿತವನ್ನು ವಾಚಿಸಿ ನಿಮ್ಮದಾದಂತಹ ಯುದ್ಧ ಆಹ್ವಾನವನ್ನು ಮನಸ್ಪೂರ್ವಕವಾಗಿ ಒಪ್ಪಿ ತುರಗವನ್ನು ಬಂಧಿಸಿದ್ದಾಗಿದೆ. ಏನಿದ್ದರೂ ಹೋರಾಡುವುದೊಂದು ಉಳಿದದ್ದು ಎಂಬ ಕಾರಣಕ್ಕಾಗಿ ಎದೆಗೆ ಎದೆ ಕೊಟ್ಟು ಹೋರಾಡುತ್ತೇವೆ ಎಂದು ನಿರ್ಣಯವನ್ನು ಮಾಡಿ ಇದೋ ನಿನ್ನಿದಿರಾಗಿ ಬಂದಿದ್ದೇನೆ. ಬತ್ತಳಿಕೆಯಿಂದ ಶರವನ್ನು ತೆಗೆದಿದ್ದೇನೆ. ನಿನ್ನ ಮೇಲೆ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿದವರು ನಾವು. ನಿನಗೂ ಸಾರಿ ಹೇಳುತ್ತಾ ಇದ್ದೇನೆ, ಬದುಕಬೇಕೆನ್ನುವಂತಹ ಆಸೆ ಉಂಟು ಅಂತಾದ್ರೆ ಶರಣಾಗತಿಯನ್ನು ಹೊಂದು, ಅದಲ್ಲ ಅಂತಾದ್ರೆ ಶಿರ ಹೋದೇತು.
ನೀವು ಬಿಟ್ಟಂತ ಕುದುರೆಯನ್ನು ನಾವು ಕಟ್ಟಿದ್ದೇವೆ. ಬಿಡಿಸುವುದಕ್ಕೆ ಬಂದೆಯ ಧೈರ್ಯ ಉಂಟ? ಸೆಣಸಾಡು ನಮ್ಮೊಂದಿಗೆ. ದೀಪವೊಂದು ಆರುವಂತಹ ಕಾಲಕ್ಕೆ ಪ್ರಕಾಶಮಾನವಾಗಿ ಉರಿದು ಆಮೇಲೆ ಆರುವುದು ಸಹಜ ಸ್ವಾಭಾವಿಕ. ಇದು ಆರುವುದಕ್ಕೆ ಬಂದಂತಹ ಎರಡು ದೀಪಗಳು ಅಂತ ಸ್ಪಷ್ಟವಾಗಿ ಅರ್ಥ ಆಯ್ತಲ್ಲ, ಒಟ್ಟಿಗೆ ಬಂದದ್ದಲ್ವಾ? ನಿಮ್ಮ ಸಾಮರ್ಥ್ಯ ನೋಡ್ಬೇಕು. ತುರಗವನ್ನು ಕಟ್ಟಿದ್ದೇವೆ. ಯಾರು? ನಾನು ನೀಲ, ಸರಳ. ಆಗ ಬಂದ ಸರಳ ಅಂತ ಹೇಳಿದ ಯಾವುದು? ಇವಾಗ ಒಬ್ಬ. ನಿನ್ಗೇನು ಹೆಚ್ಚು ಕಡಿಮೆ? ನಮ್ಮ ಹೆಸರು ನಮ್ಗೆ ಯಾವುದು? ಅದು ಮತ್ತೆ ಒಂದು ವಿಷಯ ಇಲ್ಲ, ಯಾವುದು? ಯುದ್ಧ ಮಾಡುವಾಗ ಹೆಸರೆಲ್ಲ ನೆನಪಿಗೆ ಬರಲಿಲ್ಲ, ಅದು ಗೊತ್ತು ನಿನ್ಗೆ. ನೀನು ಒಬ್ಬನೇ ಈಗ ಹಾಗಿದ್ರೆ ಯುದ್ಧ ಮಾಡುವಾಗ ತಮ್ಮತನವನ್ನು ಬಿಟ್ಟು ಅಲ್ಲ, ತಮ್ಮತನ ಅಲ್ಲ. ಈಗ ನೀನಾದ್ರೂ ಒಬ್ಬ ನಾವು ಇಷ್ಟು ಮಂದಿ ಬಂದಿದ್ದೇವೆ ಗೊತ್ತು. ನಾವು ಒಂದೇ ಹೆಸರಿನವರು ಎಷ್ಟು ಮಂದಿ ಇದ್ದಾರೆ ಗೊತ್ತು. ಆಲೋಚನೆ ಮಾಡು, ನೆನಪಿನ ಶಕ್ತಿ ಎಷ್ಟು ಉಂಟು. ನಿನ್ಗೆ ತಲೆ ಸರಿ ಉಂಟಾ? ಯಾರಿಗೆ? ನಿನ್ನ ಹಾಗೆ ನಾವು ಕೂಡ. ಯಾಕೆ ಸರಿ ಇಲ್ಲ ಅಂತ? ಹಾಗಲ್ವಾ, ಹಿಂದೊಮ್ಮೆ ತುರಗವನ್ನು ಕಟ್ಟಿದ್ದಿ, ಈಗ ನೀನು ತುರಗ ಅಪ್ಪನ ತುರಗ ಕಟ್ಟಿದ್ರೆ ಆಗ್ತದೆ, ನಾವು ಕಟ್ಟಬಾರ್ದು ಅಂತ ಏನಾದ್ರು? ಯಾರ ತುರಗ? ಅಪ್ಪನ ತುರಗ. ಆಗ್ಲಿ, ಅದು ಅಪ್ಪ ಅಂತ ಗೊತ್ತಾದ್ ಮತ್ತೆ ಅಲ್ವಾ? ಪರಿಣಾಮದಲ್ಲಿ ಏನಾಗಿದೆ ಅಂತ ಗೊತ್ತಾಗ. ಒಂದು ವೇಳೆ ಅಪ್ಪ ಅಂತ ಮೊದ್ಲೇ ಗೊತ್ತಿದ್ದೆ ತುರಗ ಕಟ್ತಿದ್ಯಾ ನೀನು? ಅದೇ ಗೊತ್ತಾಗ್ಲಿಲ್ಲ ಅಂತ ಹೇಳುದು. ಆದ್ರೂ ಮತ್ತೆ ಗೊತ್ತಾಗಿದೆ ಅಲ್ವಾ? ಗೊತ್ತಾಯ್ತು, ವಿಧಿ ನಿಯಮ ಹೀಗಾಗಬೇಕು. ವಿಧಿ ನೀನು ಮಾಡಿದ್ರೆ ವಿಧಿ, ನಾವು ಮಾಡಿದ್ರೆ ವಿಧಿ ಅಲ್ವಾ? ನಿಮ್ಮ ಕೊಡಲೆಗತಿ ಉಂಟ, ಸಣ್ಣ ಉಗುರು ಸಾಕಾಗುತ್ತದೆ. ನೀವು ಹಾಗೆ ತುರಗವನ್ನು ಬಿಟ್ಟು ಕೊಟ್ರೆ ನೀವು 4 ದಿವಸ ಬದುಕಬಹುದು. ನಾವು ಬಿಡುವುದಕ್ಕೆ ಕಟ್ಟಿದ್ದಲ್ಲ, ಮತ್ತೆ ನಾವು ಯಾರನ್ನು ಅಂತ ತೋರಿಸುವುದಕ್ಕೆ ಬೇಕಾಗಿ ಕಟ್ಟಿದ್ದೆ. ನಮ್ಗೆ ಬೇರೆ ಕೆಲಸ ಇಲ್ವಾ? ಬಿಡುವುದಕ್ಕೆ ಕಟ್ಟುದಾದ್ರೆ ಬೇರೆ ಕುದುರೆ ಇಲ್ವಾ? ನಿಮ್ಮ ತುರಗ ಆಗಬೇಕಾ? ಹೌದು, ಕಟ್ಟೋರು ಅಂತ ಅರ್ಥ ಆಯ್ತು. ಮತ್ತೆ ಕಟ್ಟದೆ ಮಕ್ಕಳು. ಆದ್ರೆ ಬಿಡಿಸಿಕೊಳ್ಳುವಂತಹ ಬಗೆ ಏನು ಚೆನ್ನಾಗಿ ಅರಿತಿದ್ದೇನೆ. ಹಾಗಾಗಿ ಹೇಳುವುದು, ಬಂದವರೆಲ್ಲ ದರಾಶಾಯಿಗಳಾಗಿದ್ದಾರೆ. ನೀನು ಅವರ ಪಥವನ್ನು ಸೇರ್ತಿ ಅಂತಾದ್ರೆ ಯುದ್ಧವನ್ನು ಮುನ್ನಡೆಸು. ಅದಲ್ಲ ಅಂತಾದ್ರೆ ಈಗೋ
ತಿಳಿಯದು ಈಕ್ಷಿಸಿ ಪಂಥ ಬಳಿದುದು ಎನ್ನುತ್ತ ಶೀಘ್ರದಲ್ಲಿ ದುರದುಳಿ ಪರಿಯಿಂದ ಹೆಳಗುತ್ತ ತರಳರು ಅಸದಳರಾಗಿ ಪರಮಹೋದೇವ, ಎಂಥ ದಾರುಣವಾದಂತಹ ವಾರ್ತೆಯನ್ನು ಕೇಳ್ತಾ ಇದ್ದೀನಿ. ನನ್ನಿಂದ ರಣಬಿಂಡವನ್ನು ಹೊಂದಿ ರಣರಂಗವನ್ನು ಪ್ರವೇಶ ಮಾಡಿದಂತಹ ನನ್ನ ಮಕ್ಕಳು ಪುತ್ರ ರತ್ನರು ವೀರೋಚಿತವಾದಂತಹ ಕಾಳಗವನ್ನು ಮಾಡುತ್ತಾ ಹಸುರಿಗಿದ್ರಂತೆ. ಇವರೇ, ಕೊನೆಯ ಕಾಲಕ್ಕೆ ನನ್ನನ್ನು ಹೊತ್ತೊಯ್ಯಬೇಕಾದಂತಹ ಮಕ್ಕಳ ಸ್ಥಿತಿ ಹೀಗಾಯಿತು ಅಂತಾದ್ರೆ ಯುದ್ಧ ಪ್ರಾರಂಭದಲ್ಲಿ ನನಗೆ ವಿಘ್ನ ಒದಗಿತಲ್ಲ. ಏನು ಮಾಡೋಣ? ಈ ಆಘಾತಕಾರಿಯಾದಂತಹ ವಾರ್ತೆಯನ್ನು ಕೇಳಿ ನಾನು ಖಿನ್ನನಾಗಿ ಕುಳಿತುಕೊಳ್ಳುವುದೇ? ತೊಡಗಿದ ಯುದ್ಧವನ್ನು ಮುಂದುವರಿಸಬೇಕೋ ಬೇಡು? ಅದಕ್ಕಾಗಿ ಏನು ಮಾಡೋಣ? ಸರಿ, ಕರೆದುಲಗೆರ ಸಮಾನುವ ಪರಾಕ್ರಮಿಯು ಅಂತ ಕನದ ನೆಲವಿಗೊಂಡ ಹೋಗಿ ನಡೆದನ್ನು ಇಳಿಯುವೆ ಎನ್ನುತ್ತಾಗ ಅಂತಗನಿದ್ದೋಣ ನಮ್ಮ ನಾಡಿಯ ಮಗಳಾದಂತಹ ಮಾಲಿನ್ಯ ಗಂಡನ ಮನೆಯಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದ. ನಾನು ಯಾಕೆ ಮರೆತು ಬಿಟ್ಟೆ? ಮೃತ್ಯು ಯಾವತ್ತಾದ್ರೂ ಕೊಂಡೊಯ್ಯಲೇಬೇಕು. ಬಂದ ಸೇನೆಯನ್ನು ಸಂಪೂರ್ಣವಾಗಿ ಇವತ್ತೇ ಕೊಂಡೊಯ್ಯುವಂತ ಅವನಲ್ಲಿ ನಾನು ಹೇಳ್ತೇನೆ. ಅದಕ್ಕಾಗಿ ನೋಡೋಣ ಬರಲಿ. ಯಮದೇವ, ಯಮದೇವ.
ಕೇಳಬಲ್ಲಿರಿ. ಯಮಧರ್ಮರಾಯರೆಂದು ಹೇಳುವ ನಾವೇ ಸರಿ ಬಂದಂತಹ ಕಾರ್ಯ ಬಹಳಷ್ಟಿದೆ. ವರತ್ರಿಮೂರ್ತಿಗಳಾಗಿ ಅಂತಯ್ಯೋ ಮೊದಲಾಗಿ ಜನಿಸಿದವ ನಾನು. ಯಮ ಧರ್ಮರಾಯ ಅಂತ ನನ್ನನ್ನು ಕೊಂಡಾಡುತ್ತಾನೆ. ಮೂರು ಮೂರ್ತಿಗಳ ಅಜ್ಜಿಯಂತೆ ಈ ಶೈವಿನಿಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ಯಾಕಾಗಿ ಭೂಮಿಯಲ್ಲಿ ಅದೆಷ್ಟೋ ಲಕ್ಷ ಜೀವರಾಶಿಗಳಿದ್ದಾವೆ. ಅವುಗಳಲ್ಲಿ ಅಮೃತ ಪುತ್ರರೆನಿಸಿಕೊಂಡಂತಹ ಮಾನವ ಜೀವಿಗಳು ಹುಟ್ಟಿದಂದಿನಿಂದ ಸಾಯುವಲ್ಲಿಯವರೆಗೆ ಯಾವ ರೀತಿಯ ಕರ್ಮವನ್ನು ಆಚರಿಸುತ್ತಾರೆ, ಯಾವ ರೀತಿಯ ಧರ್ಮವನ್ನು ತೊಡಗುತ್ತಾರೆ, ಸತ್ಯ ಧರ್ಮ ಅಸತ್ಯ ಎಲ್ಲವನ್ನೂ ವಿಮರ್ಶೆ ಮಾಡುವುದು ಇಲ್ಲಿ. ಅವರ ಆಯುಷ್ಯ ಮುಗಿದ ಮೇಲೆ ಆತ್ಮಜ್ಯೋತಿ ಶೈಮಿನಿಯನ್ನು ಸೇರಿದಾಗ ಮಾಡಿದಂತಹ ಪಾಪಕ್ಕೆ ಸರಿಯಾದಂತಹ ಶಿಕ್ಷೆ ಇಲ್ಲಿದೆ. ಪುಣ್ಯಾತ್ಮರಿಗೆ ಪುಣ್ಯಲೋಕವನ್ನು ಕಳುಹಿಸಿಕೊಡ್ತೇವೆ, ಪಾಪಿಗಳಿಗೆ ಇಲ್ಲಿ ವಿಧ ವಿಧವಾದಂತಹ ಶಿಕ್ಷೆ ಇದೆ. ಹಾಗೆಯೇ ಸಭಾಸ್ಥಾನವನ್ನು ಸೇರಿ ಚಿತ್ರಗುಪ್ತನ ಜೊತೆಯಲ್ಲಿ ಸಮಾಲೋಚನೆ ಮಾಡುತ್ತಿರುವಂತಹ ಹೊತ್ತಿನಲ್ಲಿ ಏನದು ಸರಿಯಾದಂತಹ ಶಿಕ್ಷೆ ಕೊಡಬೇಕು ಎಂಬ ಯೋಚನೆಯನ್ನು ಮಾಡುತ್ತಿದ್ದಂತೆ ಒಂದು ಧ್ವನಿ ನನ್ನನ್ನು ಕರೀತಾ ಇದೆಯಲ್ಲ, ಆ ಧ್ವನಿ ಯಾರದಂತ ಸರಿಯಾಗಿ ಆಲಿಸಿದ್ರೆ ನನ್ನ ಮಾವ ಸಾರಸ್ವತ ನಗರದ ದೊರೆ ವೀರವರ್ಮನ ಸ್ವರ ಅದು. ಹೌದಯ್ಯ, ಅವನ ಮಗ ಅಂತ ಮಾಲಿನಿಯನ್ನು ಮದುವೆ ಆದವ ನಾನು ಅಳಿಯನನ್ನೇ ಮಾವ ಕರೀಬೇಕು ಅಂತಾದ್ರೆ ಏನೋ ಒಂದು ಕಷ್ಟ ಬಂದದಾಗಿರ್ಬೇಕು. ಇಲ್ಲದಿದ್ರೆ ಈ ಹೊತ್ತಿನಲ್ಲಿ ನನ್ನನ್ನು ಕರೀತಾರ? ನಾನು ಯಾಕೆ ಕರ್ಮಕ್ಕೆ ಹೋಗಬೇಕು ಅಲ್ಲಿಗೆ? ಆದ್ರೂ ಕೆಲಸ ಇರಬಹುದಲ್ವಾ? ನನಗೆ ಬೇಕಾದ್ದು ಅದೇ. ಈ ಹೊತ್ತಿನಲ್ಲಿ ಕೆಲಸ ಸಿಗುತ್ತದ? ಮಾವನ ಬಳಿಗೆ ಹೋಗ್ತೇನೆ, ನಡೀತೇನೆ ಸಾರಸ್ವತ ಕೆಲಸ.
ಜಾಗದಲ್ಲಿದ್ರು ನಿಮ್ಮ ಅಳಿಯನಾಗಿದ್ದೇನೆ ಮಾವ. ಈ ಹೊತ್ತಿನಲ್ಲಿ ನನ್ನನ್ನು ನೀವು ನೆನವರಿಕೆ ಮಾಡಿಕೊಂಡಿದ್ದೀರಿ. ನಿನ್ನ ನೆನವರಿಕೆಯಿಂದ ಓಡಾಡಿಕೊಂಡು ಬಂದಿದ್ದೇನೆ. ಇಲ್ಲಿ ನೋಡಿದ್ರೆ ಮುಖದಲ್ಲಿ ಚಿಂತೆ ಕಾಣುತ್ತಾ ಇದೆ, ಕಣ್ಣಿನಲ್ಲಿ ಧಾರಾಕಾರ ನೀರು ಸುರಿಯುತ್ತಾ ಇದೆ. ಏನೆಂಬುದು ನನಗೆ ಅರ್ಥವಾಗಲಿಲ್ಲ. ಯಾಕಾಗಿ ಕರೆದರೆ ವೈವಸ್ವತಾಯ ಕಾಲಾಯ ನೀಲಾಯ ಪರಮೇಶಿನೇ ನಮೋ ನಮಃ. ಏನು ಮಾವ ಇದು? ಬಾಂಧವ್ಯದಲ್ಲಿ ಅಡಿಯನಾಗಿದ್ದರೂ ನೀನು ದೇವತೆಗಳ ಸಾಲಿನಲ್ಲಿ ಸೇರುವ ಆ ಪಂಕ್ತಿಯಲ್ಲಿದ್ದೇನೆ. ಹೌದು, ಆ ಗೌರವ ಯಾವತ್ತೂ ನಿನ್ನ ಬಗ್ಗೆ ನನಗೆ ಇದ್ದೇ ಇದೆ. ಹೌದು, ನೆನೆದಾಗಲೇ ಹೋಗೊಟ್ಟು ಓಡೋಡಿ ಬಂದೆಯಲ್ಲ. ಹೌದು ಮಾವ. ನಿನ್ನನ್ನು ನೆನೆಯಬೇಕು ಅಂತಾದ್ರೆ ಒಂದು ಆಘಾತಕಾರಿಯಾದ ಘಟನೆ ನಮ್ಮ ನಗರದಲ್ಲಿ ನಡೆದು ಹೋಯಿತು. ಆಘಾತ? ಅಳಿಯ ದೇವ, ನಮ್ಮ ಮಾವನಿಗೆ ಏನು ಮಾವ ಅದು? ದೊಡ್ಡದಾದಂತಹ ನಷ್ಟವನ್ನು ಹೊಂದಿ ಕಾಲ ಕಳೀತಾ ಇದ್ದೇನೆ ಹೊತ್ತಿಗೆ. ಈ ಹೊತ್ತಿನಲ್ಲಿ ನಿಮಗೆ ನಷ್ಟ ಆಯ್ತಾ? ತುಂಬುವುದಕ್ಕೆ ಸಾಧ್ಯವಿಲ್ಲದ ನಷ್ಟ ನನಗೆ. ನಿಮಗೆ? ಹೌದಪ್ಪ. ಯಾವ ರೀತಿ, ಯಾರಿಂದ, ಹೇಗೆ ಮಾವ? ನಿನ್ನ ಭಾವಂದಿರು ಎಷ್ಟು ಮಂದಿ ಅಂತ ಗೊತ್ತಲ್ಲ ನಿನಗೆ? 4 ಜನ ಇದ್ರು. 5 ಸರಳ, ನೀಲ, ಸುಲಭ ಮೊದಲಾದಂತಹ ಮಹಾಪರಾಕ್ರಮಿಗಳು ಈ ಕಾಲಕ್ಕೆ ನನ್ನ ಕಣ್ಣ ಮುಂದೆ ಇಲ್ಲವರು ಅಳಿದು ಹೋಗಿದ್ದಾರೆ. ನಿನ್ನ ನಗರಕ್ಕೆ ಬಂದದ್ದು ಗೊತ್ತಾಗಲಿಲ್ಲ ಅಳಿಯ ನಿನಗೆ? ಅವರು ನಮ್ಮ ಭಾವಂದಿರು ಅಳಿದು ಹೋಗಿದ್ದಾರೆ. ಮೊನ್ನೆ ನಮ್ಮ ನಗರಕ್ಕೆ ದೊಡ್ಡದಾದಂತಹ ಸೇನೆ ಒಂದು ಬಂತು. ಹೌದೇ? ಸೇನೆಯ ಮುಂಭಾಗದಲ್ಲಿ ಒಂದು ತುರಗದ ಹಣೆಯಲ್ಲಿದ್ದಂತಹ ಲೇಖನ ವಾಚಿಸಿದಾಗ ಅರ್ಥವಾಯಿತು, ಹಸ್ತಿನಾವತಿಯಿಂದ ಪಾಂಡವರು ಬಿಟ್ಟಂತಹ ತುರಗವಂತೆ. ಆ ತುರಗದ ಜೊತೆಗೆ ಅದರ ಬೆಂಗಾವಲಿಗೆ ಮಧ್ಯಮ ಪಾಂಡವನಾದಂತ ಅರ್ಜುನ ಬಂದಿದ್ದಾನೆ. ಅವನಿಗೆ ಹರಿಯ ಸಹಾಯವಂತೆ ಶ್ರೀಹರಿಯೇ ಸಾರಥಿಯಾಗಿ ಅವನನ್ನು ನಡೆಸುವವನಿದ್ದಾನೆ. ಹರಿ ಬಂದರೇನು, ಮತ್ತೊಬ್ಬ ಬಂದರೇನು, ವೀರೋಚಿತವಾದಂತಹ ಪರಾಕ್ರಮವನ್ನು ಮೆರೆಸಬೇಕು ನಾವು ವೀರ ವಿಷ್ಣುವರು ಕ್ಷತ್ರಿಯರು. ಹಾಗಾಗಿಯೇ ತುರಗವನ್ನು ಬಂಧಿಸಿದೆ. ಮಕ್ಕಳಾದಂತಹ ಸುಲಭಾದಿಗಳಲ್ಲಿ ಕೇಳಿದೆ. ಅವರು ಹೇಳಿದ್ರು, ಒಳ್ಳೆ ಕೆಲಸ ಮಾಡಿದಿರಿ ಅಪ್ಪಯ್ಯ, ನಾವು ರಣರಂಗ ಪ್ರವೇಶ ಮಾಡಿ ಯುದ್ಧ ಮಾಡ್ತೇವೆ, ಹರಿಯ ಮನಸ್ಸನ್ನು ಮೆಚ್ಚಿಸ್ತೇವೆ ಅಂತ ನನ್ನಿಂದ ವೀಳ್ಯ ಪಡೆದು ಹೋದ್ರು ರಣರಂಗಕ್ಕೆ. ಹೌದಪ್ಪ. ಆದ್ರೆ ಏನು ಮಾಡುವುದು ಮಗ, ಒಬ್ರು ಮರಳಿ ಬಂದಿಲ್ಲ.
ನಗರ ನಿಮ್ಮ ಆಳ್ವಿಕೆಯಿಂದಾಗಿ ಬಹಳ ನೆಮ್ಮದಿಯಿಂದ ಇತ್ತು. ಅಂತದ್ರಲ್ಲಿ ನನ್ನ ಭಾವಂದರಿಗೆ ಯುದ್ಧಕ್ಕಾಗಿ ಹೋದ್ರೆ ಅಲ್ಲಿ ಅಳಿದು ಹೋದರೆ ಬಂದವ ಪಾರ್ತಾರೆ. ಅವರಿಗೆ ಬೆಂಗಾವಲಾಗಿ ಇರುವವರು ಯಾರು? ಆ ಹರಿ. ಯೋಚನೆ ಮಾಡಬೇಡಿ, ನಾನು ನನ್ನ ಯೋಗ್ಯತೆ ಏನು ಎಂಬುದನ್ನು ನೀವು ಚೆನ್ನಾಗಿ ಬಲ್ಲವರು. ನಿನಗೆ ಗುರುವಿನ ಅನುಗ್ರಹ ಉಂಟು, ಮಹಾಲಿಂಗನ ಪೂರ್ಣ ಅನುಗ್ರಹ ಉಂಟು, ನನಗೆ ಗೊತ್ತಿದೆ. ಆ ಮಹಾಲಿಂಗನ ಅನುಗ್ರಹದಿಂದಲೇ ನಡೆ ನೋಡುವಾಗಲೇ ಗೊತ್ತಾಗ, ಬೇರೆ ಯಾರಲ್ಲಿ ಈ ನಡೆ ಇಲ್ಲ. ಹೌದಯ್ಯ ಮಾವ, ಆ ನಡೆಯಿಂದಲೇ ಬರಬೇಕಾಯ್ತು. ಯಾಕಾಗಿ ಬಂದಂತಹ ವೀರಾದಿ ವೀರರು ಎಷ್ಟೇ ಪರಾಕ್ರಮಶಾಲಿಗಳಾಗಿರ್ಲಿ, ಅಂತವರ ಸೊಕ್ಕಲ್ಲಡಗಿಸಿ ಜಯ ಲಲಾನೆ ನಿನ್ನ ಪಾಲಿಗೆ ಒದಗಿಸಿ ಕೊಡುವುದಕ್ಕೆ ನಿನ್ನ ಅಳಿಯ ನಾನಿದ್ದೆ. ನನಗೆ ಭರವಸೆ ಸಾಕಾಗುವುದಿಲ್ಲ. ಮತ್ತೆ ಮಹಾಲಿಂಗನ ಮಿತ್ರ ಹರಿ ಇದ್ದಾನೆ. ಆ ಹರಿಯ ಶ್ರೀಹರಿ. ಯೋಚನೆ ಮಾಡಬೇಡ, ಹರಿಯ ದಯೆ ನನ್ನ ಮೇಲೂ ಇದೆ. ಮೂರು ಮೂರ್ತಿಗಳು ಒಪ್ಪಿಯೇ ನನಗೊಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂತದ್ದರಲ್ಲಿ ನಾನಿದ್ರು ಹೋಗುವಾಗ ಹರಿಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ನಿಂತಂತಾದ್ರೆ ನಾನು ಬಿಡಲಾರೆ. ಏನು ಮಾಡ್ತೇನೆ ಗೊತ್ತೇ? ನನ್ನ ಕೈಯಲ್ಲಿರುವಂತಹ ಪಾಶ, ಈ ದಂಡ ಎರಡನ್ನು ಜೊತೆಯಾಗಿ ಪ್ರಯೋಗಿಸಿ ಇಬ್ಬರಿಗೂ ತಕ್ಕುದಂತ ಶಿಕ್ಷೆಯನ್ನು ನಾನು ಕೊಡ್ತೇನೆ. ಭರವಸೆ ಬಂತು, ರಣರಂಗದಲ್ಲಿ ವಿಜೃಂಭಿಸು. ಆಸೆ ಬೇಡ, ಆಸೆ ಬೇಡ, ಕೊಡ್ತೇನೆ ಈಗಲೇ. ಈ ಒಂದು ವೀಳ್ಯ ಕೊಟ್ರೆ ಸುಲಭದಲ್ಲಿ ಸಿಗ್ತದಲ್ಲ. ಬೆಳ್ಳಿಯ ಬೆಟ್ಟಿಗೆ ಖಂಡಿತ. ಬಂದಂತಹ ವೈರಿಗಳು ಪಾರ್ಥನ ಸೇನೆ ಎಲ್ಲವನ್ನು ತರಿಯುತ್ತಾ ನಡೆಯುತ್ತಾರೆ. ಮುಂದೆ ನೋಡು. ಮಗನಾದ ಬಬ್ರವಾಹನ ವೀರವರ್ಮನ ಸುತರನ್ನೆಲ್ಲ ಸೋಲಿಸಿದ, ದರಾಶಾಹಿಯಾಗಿಸಿದ. ಇದೀಗ ಕಾಲನೇ ಮೃತ್ಯುದಂಡವನ್ನು ಧರಿಸಿಕೊಂಡು ನಮ್ಮತ್ತ ಧಾವಿಸಿ ಬರುತ್ತಾ ಇದ್ದಾನೆ. ದೇವರೇ, ಒಂದು ಮಾತು ಕೇಳಲ್ಲ? ಏನು? ನಿನಗೆ ನನ್ನಲ್ಲಿ ಹಾಗೆ ಉಂಟ? ಯಾಕೆ? ನಾನು ಈ ಸಮಯಕ್ಕೆ ಬೇಕಾಗಿ ಎಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೇನೆ ಅಲ್ಲಿ. ದೇವ್ರೆ, ಯುದ್ಧ ಪ್ರಾರಂಭವಾಗಿ ಒಂದು ಸುತ್ತು ಬರಲಿಲ್ಲ, ಅಲ್ಲಿಗೆ ನಿಲ್ಲಿಸ್ತೀಯಲ್ಲ. ಕಾರಣ ಉಂಟು. ನೀನು ಇದೇ ಮಾಡುವುದು. ಸುಧನ್ವ ಮೋಕ್ಷದಲ್ಲಿ ಮಾಡಿದ್ದೆ ಇದನ್ನೇ 3 ಬಾಣದಲ್ಲಿ ಕೊಲ್ತೇನೆ ಅಂತ ಹೇಳಿ ನಾನು ಹೊರಡುವಾಗ ಮಧ್ಯಕ್ಕೆ ಬರುದು. ಅದೇ ನಾ ಮಧ್ಯಕ್ಕೆ ಬಾರದಿದ್ರೆ ಈ ಒಂದು ಸುತ್ತಿಗೂ ನೀನು ಇರುವುದಿಲ್ಲಲ್ಲ. ನಿನಗೆ ನನ್ನನ್ನು ಕಾಣಿಸಬಾರದು ಅಂತ ಏನಾದ್ರೂ ಹಾಗೆ ಉಂಟು? ಇಲ್ಲ, ನಿನ್ನ ನೀನು ಕಾಣುವಷ್ಟು ಕಂಡ ಆಗಿದೆ. ಇನ್ನು ನಿನ್ನ ಕಾಣಿಸುವಲ್ಲಿ ಅಂತ ಹೇಳ್ಬೋದಿತ್ತಲ್ಲ. ನನ್ನ ಈಗ ನೋಡು,
ಪ್ರಾಯ ಆಗುವುದಕ್ಕೆ ಮುಂಚೆ ಯೌವನಾವಸ್ಥೆಯಲ್ಲಿ ಬೇಕಾದಷ್ಟು ಕಾಣಿಸಿಕೊಳ್ಬೇಕು. ಪ್ರಾಯ ಆದ ನಂತರ 3 ಸುತ್ತಲ್ಲ, ಒಂದೇ ಸುತ್ತಲ್ಲಿ ಮುಗಿಸಬೇಕು. ಹಾಗಿದ್ರೆ ಹೀಗೆ ಮಾಡುವ. ಪ್ರಾಯದಲ್ಲಿ ನೀನು ಏನು ನನಗಿಂತ ಕಡಿಮೆ ಅಲ್ಲ. ನಾವು ಇಬ್ರು ನಿವೃತ್ತಿ ಘೋಷಿಸಿ ಮನೆಗೆ ಹೋಗುವ. ಕಾರಣ ಉಂಟು. ಪ್ರವೃತ್ತಿ ಬಿಡಬಾರದು. ನಿವೃತ್ತಿ ಯಾವಾಗ ಅಂತ ಉಂಟು. ಈಗ ಬಂದಿದ್ದಾನಲ್ಲ ಇವ ಯಾರು ಅಂತ ಭಾವಿಸಿದೀಯಾ? ಯಾರೇ ಆಗ್ಲಿ, ಎದುರು ಬಂದವ ಯಾರೇ ಆಗ್ಲಿ, ಅಪ್ಪನಾದ್ರೂ ಬಿಡ್ಲಿಕ್ಕಿಲ್ಲ. ಇವನ ಒಂದು ಮುಖ ಮಾತ್ರ ನೀನು ನೋಡಿದ್ದು. ನಾನು ಇವನ 4 ಮುಖ ನೋಡಿದ್ದೇನೆ. ಗುರುಪುತ್ರನನ್ನು ಕರೆತರುವುದಕ್ಕೆ ಹೋಗುವಾಗ ವಿವಸ್ವಂತ, ಕಾಲ, ಧರ್ಮರಾಯ, ಕೀನಾಶ, ಆದ್ದರಿಂದ ಈಶಾನುಗ್ರಹದಿಂದ ಇವ ಸದಾಶಿವನ ಅನುಗ್ರಹದಿಂದ ಬಂದವ. ಇಂತಹವನಲ್ಲಿ ನೀನು ಅಲ್ಲ, ಸದಾಶಿವನ ಅನುಗ್ರಹ ನನಗಾಗ್ಲಿಲ್ವಾ? ಹಾಗಿದ್ರೆ ಇಬ್ರು ಸದಾಶಿವನ ಅನುಗ್ರಹ ಕೊಟ್ಟವರು. ಅವನ ಸದಾಶಿವ ದೊಡ್ಡವನ, ನನ್ನ ಸದಾಶಿವ ದೊಡ್ಡವ. ನಿನಗೆ ಸದಾಶಿವ ಅನುಗ್ರಹ ಮಾತ್ರ ಕೊಟ್ಟದ್ದು. ಆದ್ರೆ ಇವನಿಗೆ ವ್ಯವಸ್ಥೆ ಮಾಡಿದ್ದಾನೆ. ಇವನಿಗೆ ಒಂದು ಸಿದ್ಧವಾದ ಕಟ್ಟೆಯಲ್ಲಿಯೇ ಕೂರಿಸಿದ್ದಾನೆ. ಇವನಿಗೆ ಮೋಹನ ರೂಪನೇ ಏನೋ ಅಧಿಕ ಪ್ರಸಂಗ. ನೀನೀಗ ಸಿದ್ಧ ಆ ಕಟ್ಟೆಯಲ್ಲಿ ನಿನ್ನನ್ನು ಕಾವಲಿಗೆ ನಿಲ್ಲಿಸಿ. ಈಗ ಶೈಮಿನಿಗೆ ಕಾವಲು ಕಟ್ಟೆ, ಶೈಮಿನಿಪುರವೆಂಬ ಸಿದ್ಧ ಕಟ್ಟೆಯಲ್ಲಿರುವವ ನೀನು ದಂಡಧರನಾಗಿ ಈಗ ಬಂದಿದ್ದಿ. ಯೋಚನೆ ಮಾಡು. ಇವನಲ್ಲಿ ನಿನ್ನದ್ದು ಯುದ್ಧವ? ಹೌದೇನೋ? ಇವನ ಅಣ್ಣ ನಿನಗೆ ಯಾರು? ಅವನಲ್ಲಿ ಯುದ್ಧವೋ ಮತ್ತೊಬ್ಬನಲ್ಲಿ ಯುದ್ಧವೋ ಕೇಳಬೇಡ ನೀನು. ನೀನಿಲ್ಲಿಗೆ ಇವನನ್ನು ಕರ್ಕೊಂಡು ಬಂದಿದ್ದೆಲ್ಲ ತಲೆ ಸರಿ ಉಂಟ ನಿನಗೆ? ಯಾಕೆ? ನೀನೊಬ್ಬ ದೇವ ಹೌದಲ್ವಾ? 3 ಲೋಕನ್ನು ಪಾಲಿಸುವಂತಹ ಭಗವಂತ ನೀನು ಈ ರೀತಿಯಾದಂತಹ ಕೆಲಸವನ್ನು ಮಾಡಬಹುದು? ಎಂತದ್ದು? ನನ್ನ ಮಾವ ಯಾರ ಭಕ್ತ? ಯಾರ ಭಕ್ತ? ನಿನಗೆ ಗೊತ್ತಿಲ್ವಾ? ನನ್ನ ಭಕ್ತನೇ. ನೆನಪುಂಟ ನಿನಗೆ? ಹಾಗಾದ್ರೆ ನೀನು ಯೋಚನೆ ಮಾಡಿ ಈ ಕಡೆ ಕುದುರೆಯನ್ನು ಕಳುಹಿಸಬೇಕಿತ್ತು. ಈಗ ನಾನೊಂದು ಕೆಲಸ ಮಾಡುವುದಕ್ಕಾಗಿ ಬಂದಿದ್ದೇನೆ. ಏನು? ನನ್ನದು ಶೈಮಿನಿಯ ಕಟ್ಟೆ ಉಂಟಲ್ವಾ? ಆ ಶೈಮಿನಿಯ ಕಟ್ಟೆಯಲ್ಲಿ ಕಾವಲುಗಾರರಿಲ್ಲ. ಕಾವಲುಗಾರನಾಗಿ ಕಾವಲ ಕಟ್ಟೆಯಲ್ಲಿ ನೀನಿರ್ಬೇಕು. ಆಮೇಲೆ ನಿನ್ನ ಮೋಹನ ರೂಪ ಎಷ್ಟು ನಾನು ನೋಡ್ತೇನೆ. ನನಗೆ ಲೋಕವನ್ನೇ ಕಾಯುವುದು ಕೆಲಸ. ಲೋಕವೇ ಎನ್ನ ಕಾವಲಿನ ಕಟ್ಟೆಯಲ್ಲಿ. ಲೋಕ ಬಿಡ, ನಮ್ಮ ಶೈಮಿನಿಯನ್ನು ಕಾಯುತ್ತೇನೆ. ಆದ್ರೆ ನೀವು ಯೋಚನೆ ಮಾಡು. ಇವನ ಅಣ್ಣ ನಿನಗೆ ಏನಾಗಬೇಕು? ನನ್ನ ಮಗ. ನೀನು ಮತ್ತೆ ಮಗನ ತಮ್ಮನಿಗೆ ಹೊಡೆಯುವುದಾ? ಮಗನ ತಮ್ಮನಿಗೆ ಹೊಡೆಯುವುದಂದ್ರೆ ಅವ ಬಂದಿದ್ದಾನಲ್ಲ ಈಗ. ಅರ್ಜುನ ಈಗ ಬ್ರಹ್ಮರಥ ಬರುವಾಗ ನೀವು ಕಟ್ಟೆಯಿಂದ ಒಮ್ಮೆ ಹೊರಗೆ ಬರ. ಅರ್ಜುನ ಈಗ ಬ್ರಹ್ಮರಥ ಬರುವಾಗ ಕೈ ಮುಗಿಯುವುದ ಬಡಿಯುವುದ? ಕೈ ಮುಗಿಯುವುದು. ಇದು ಬ್ರಹ್ಮರಥ, ಕೈ ಮುಗಿ ಕೆಳಗೆ ಹಾಕಿ. ಯುದ್ಧ ಬೇಡವಾ? ಯುದ್ಧವ. ಇದು ದೊಡ್ಡಪ್ಪ. ಇದು ದೊಡ್ಡಪ್ಪ ಎಂತದು? ನನಗೆ ಉತ್ಸಾಹ ಬರುವಾಗ ಎದುರಿಗೆ ಯಾರು ಬರ್ತಾರೆ ಅಂತ ಗೊತ್ತಾಗುದಿಲ್ಲ. ಒಮ್ಮೆ ಉತ್ಸಾಹದಲ್ಲಿ ಪ್ರಾರಂಭ ಅಲ್ವಾ, ಹಾಗೆ ಬಂದದ್ದು. ಹೌದಾ? ದೇವರು ಹೇಳಿದ ಮೇಲೆ ಗೊತ್ತಾಯ್ತು. ಏನು? ದೊಡ್ಡಪ್ಪ, ನೀವು ಯಾರು? ನಿಮ್ಮ ಯೋಗ್ಯತೆ ಏನು? ಹಿರಿಮೆ ಗರಿಮೆ ಏನು? ನೀವು ಇರಬೇಕಾದ್ದೆಲ್ಲಿ? ಕೇಂದ್ರದಲ್ಲಿ ಇರಬೇಕಾದವರು. ಇಷ್ಟು ನಮ್ಮಲ್ಲಿ ಸಣ್ಣ ಸಣ್ಣ ಗಲಾಟೆ ಎಲ್ಲ ನಡೆಯುತ್ತದೆ. ನೀವು ಮೇಲಿಂದ ಬರುವುದು. ಅದನ್ನು ಪರಿಹಾರ ಮಾಡುವುದಕ್ಕೆ ನಳಿನನಾಭನಾದ ಕೃಷ್ಣನಿರುವಾಗ ನೀವು ಕೇಂದ್ರದಿಂದ ಯಾಕೆ ಬನ್ನಿ. ನಮ್ಮವರ ಕ್ಷೇಮ ಸಮಾಚಾರ ತಿಳಿಯುವುದಕ್ಕೆ ಬೇಕಾದ್ರೆ ಒಮ್ಮೆ ಬಂದು ಹೋಗಿ. ನಿಮ್ಮಂತ ಹುಡುಗರನ್ನು ನಂಬಿ ಕೇಂದ್ರ ಬಿಟ್ಟು ಇಲ್ಲಿಗೆ ಬಂದಿದ್ದೇನಲ್ಲ, ನನಗೆ ತಲೆ ಸರಿ. ಏನು? ನೀವು ಸುರೇಂದ್ರನ ಸಂಪುಟದಲ್ಲಿ ಇರಬೇಕಾದವರು. ಹೌದು. ನೀವು ನರೇಂದ್ರನನ್ನು ನೋಡುವುದಕ್ಕೆ ಬರುವುದಾ? ನಾನು ಎಷ್ಟು ಉತ್ಸಾಹದಿಂದ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೇನೆ. ನೀನು ಕಾದ ಕಬ್ಬಿಣಕ್ಕೆ ತಣ್ಣೀರೆರೆಸಿದಾಗಿ ಮಾಡಿಬಿಟ್ಟಿಯಲ್ಲ. ಹೋಗಿ ನೀವು ಬಂದ ಮೇಲೆ ಆದ್ರೆ ಎಲ್ಲ ಸರಿಯಾಗುತ್ತದೆ ಅನ್ನುವ ಭರವಸೆ ಉಂಟು. ಹಾಗಾಗಿ ಒಂದು ಆಶೀರ್ವಾದ ಮಾಡಿ ಬಂದ ಹಾಗೆ. ಹೌದಾ? ಹಾಗಿದ್ರೆ ಮುಂದುವರಿಯುವ.
ಏನು? ಕೃಷ್ಣ ಸಾರಥ್ಯವನ್ನು ಹೊಂದಿ ರಭಸದಿಂದ ಸಡಗರದಿಂದ ರಣರಂಗವನ್ನು ಪ್ರವೇಶ ಮಾಡುವ ಮೂರು ಲೋಕದ ಗಂಡನಾಂತ ಪಾರ್ಥ ಎಂಬುದನ್ನು ಬಲ್ಲೆ ನಾನು. ಸರಿ, ಸಂತೋಷವಾಯಿತು. ಜಾಣ ಮೂರು ಲೋಕದ ಒಳಗೆ ಎಂಬ ಹಾಗೆ ಕೇಳ್ತಾ ಇದ್ದೆ. ಈಗ ಪ್ರತ್ಯಕ್ಷಾರ್ಥವಾಯ್ತು. ಮಹಾಜಾನನಯ್ಯ ನೀವು. ಯಮದೇವನೇ ಕಾಳಕ್ಕೆ ಬಂದಂತಹ ಕಾಲಕ್ಕೆ ಅವನನ್ನು ಸಾಗ ಹಾಕಿದ ಕ್ರಮ ನೋಡಿದೆ ನಾನು. ಈ ಮೊದಲು ಮಾಹಿಷ್ಮತಿಯಲ್ಲಿ ಅಗ್ನಿದೇವರಿನ ಸೇನೆಯನ್ನೇ ಹುರಿಯುತ್ತಿರುವಂತಹ ಕಾಲಕ್ಕೆ ಕೈ ಮುಗಿದು ಪ್ರಾರ್ಥಿಸಿ ನಿನ್ನ ಸೇನೆಯನ್ನು ಉಳಿಸಿಕೊಂಡಿಯಂತೆ. ನಮಗೆ ಎಲ್ಲಿ ಬಾಗಬೇಕು ಎಲ್ಲಿ ಬೀಗಬೇಕು ಅಂತ ಸರಿ ಗೊತ್ತು. ನನಗೆ ಅರ್ಥವಾಯಿತು. ಅದು ಕೇಳಿ ತಿಳಿದದ್ದು ಈಗ ಪ್ರತ್ಯಕ್ಷವಾಗಿ ನೋಡಿದೆ. ಬಂದ ಯಮನನ್ನು ಕಳುಹಿಕೊಟ್ಟಿಯಲ್ಲ, ನೀನು ತ್ರಾಣಿ ಎಂಬುದನ್ನು ಬಲ್ಲೆ ನಾನು. ನರನಾಗ ಲೋಕದಲ್ಲಿ ನಿನ್ನಂತಾದಂತಹ ಕೀರ್ತಿ ಧ್ವಜವನ್ನು ಹಾರಾಡಿಸಿದವನು ತ್ರಾಣಿ ಹೌದು. ನಿನ್ನ ಜೊತೆಗಿರುವವರು ತ್ರಾಣಿಯೇ ಇದ್ದಾನೆ. ನಿನ್ನ ಕೇತರದಲ್ಲಿರುವಂತಹ ವಜ್ರದೇಹಿ ಈ ಮೊದಲಿನ ಯುಗಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ಪ್ರಾಣ ಅವನೊಬ್ಬ. ಆಮೇಲೆ ಸಾರಥ್ಯ ಆಗಿರುವಂತಹ ಶ್ರೀಹರಿ ವಾಸುದೇವ ಅವ, ಮತ್ತೊಬ್ಬ ನೀನು. ನೀವು ಮೂವರು ಹೊರತಾಗಿ ನಿನ್ನ ಉಳಿದ ಸೇನೆಯಲ್ಲ ನನಗೆ ಚಿಕ್ಕ ಚುಕ್ಕೆಯ ಹಾಗಿರುವಂತಹ ಸಾರಸ್ವತಾತ್ಯಪುರದ ಅರಸು ನೀನು. ಇಂತಹ ಒಂದು ಪುರ ಇಲ್ಲಿ ಇದೆ ಅನ್ನುವುದು ನಮ್ಮ ಕುದುರೆ ಬಂದಾಗಲೇ ನಮಗೆ ಅರಿವಿಗೆ ಬಂದದ್ದು. ನಾವು ಪಾಂಡವರು ಕೃಷ್ಣ ಕೃಪಾ ಪೋಷಿತರು. ನಮ್ಮಣ್ಣನಿಗೆ ಬಂದಂತಹ ಶಂಕೆಯ ನಿವಾರಣೆಗೆ ಬೇಕಾಗಿ ಕೈಗೊಂಡ ಅಶ್ವಮೇಧದ ಕುದುರೆ ಮೊದಲು ಕಟ್ಟಿದ್ದಾರೆ. ಆಮೇಲೆ ನಮ್ಮ ಯೋಗ್ಯತೆ ಏನು ಅನ್ನುವುದನ್ನು ತಿಳಿದು ಕಪ್ಪ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಮುಂದೆ ಬಂದವರನ್ನು ಯುದ್ಧದಲ್ಲಿ ದಂಡಿಸಿ ಕಪ್ಪ ಕಾಣಿಕೆಯನ್ನು ಪಡೆದು ಬಂದಿದ್ದೇನೆ. ಇಲ್ಲಿಯೂ ನೀನು ಕುದುರೆಯನ್ನು ಕಟ್ಟಿದ್ದು ನಿನ್ನ ಸ್ವಂತ ಬಲಮೆ ಅಲ್ಲ ಅಂತ ಗೊತ್ತಾಯ್ತು. ತಿಳಿದಿದ್ದೇನೆ. ನಿನ್ನ ಮಗಳಾದ ಮಾಲಿನಿ ಅವಳನ್ನೇ ಮದುವೆ ಮಾಡಿಕೊಟ್ಟದಂತೆ ಯಮನಿಗೆ. ಆ ಶೈಮಿನಿ ಅಧಿಕಾರಿಯಾದ ಯಮನ ಬಲ ನಿನಗಿದೆ ಅನ್ನುವಂತ ಧೈರ್ಯದಿಂದ ನೀನು ಕುದುರೆಯನ್ನು ಕಟ್ಟಿದೆ. ಆ ಯಮನೇ ನನಗೆ ದೊಡ್ಡಪ್ಪ, ನಮ್ಮ ಅಣ್ಣನ ಜನ್ಮಕ್ಕೆ ಕಾರಣೀಭೂತನಾದವ. ದೊಡ್ಡವ ಆಗುವುದು ಎಲ್ಲಿ ಗೊತ್ತುಂಟ? ಹಿರಿಯರಿಗೆ ಬಾಗಬೇಕು. ಆಮೇಲೆ ಏನೂ ಗೊತ್ತಿಲ್ಲದವರಿಗೆ ನಮ್ಮ ಮೇಲೆ ಯುದ್ಧಕ್ಕೆ ಬಂದಾಗ ಅವರಲ್ಲಿ ಯುದ್ಧ ಮಾಡಬೇಕು. ಸರಿಯಾದ ಸಮಯದಲ್ಲಿ ಕೃಷ್ಣಸ್ವಾಮಿ ಎಚ್ಚರಿಸಿದ. ಹಾಗಾಗಿ ಅವನ ಯೋಗ್ಯತೆಗೆ ತಕ್ಕ ಹಾಗೆ ನಮಸ್ಕರಿಸಿದಾಗ ಅವ ಹಿಂದೆ ಹೋಗಿದ್ದಾನೆ. ಅನುಗ್ರಹವನ್ನು ಮಾಡಿ ಈಗಲೂ ಹೇಳ್ತೇನೆ, ಮೂರು ಲೋಕದ ಗಂಡ ಸವ್ಯ ಸಾಚಿ ಧನಂಜಯರ ಮುಂದೆ ನಿನ್ನ ಶಕ್ತಿ ಸಾಲ. ಸೂಚಿಸಿದ ಅವನ ಮಾತಿಗೆ ಒಡಂಬಟ್ಟು ನಾನು ಪಡಮಟ್ಟೆ ಎಂಬ ಹಾಗೆ. ಹೌದು, ಮೊದಲೊಮ್ಮೆ ಆಯುಧವನ್ನು ಎತ್ತಿದ ಹೌದಲ್ಲ ನೀನು? ಹಾಗಿದ್ರೆ ಹೋದಲ್ಲೇ ಬಂದಲ್ಲೇ ಕುರುಕ್ಷೇತ್ರದ ಯುದ್ಧದ ವಿಚಾರ ಬಿಡು. ಆಮೇಲೆ ಅಶ್ವಮೇಧ ದೀಕ್ಷಾಬದ್ಧನಾಗಿ ನೀನು ಬರುತ್ತಿರುವಂತಹ ಕಾಲಕ್ಕೆ ಎಲ್ಲೆಲ್ಲ ಬಿದ್ದಿದ್ದಿ, ಎಲ್ಲೆಲ್ಲ ಎದ್ದಿದ್ದಿ? ಎಲ್ಲಿಯೂ ಬೀಳಲಿಲ್ಲ.
ಬೀಳದೆ ಏನು ಮತ್ತೆ ಎಲ್ಲಿ ಬಿದ್ದದ್ದು? ಚಂಪಕಾವತಿಯಲ್ಲಿ ಏನಾಗಿದೆ? ಏನಾಯ್ತು? ಅಗ್ನಿದೇವನ ಮುಂದೆ ಏನಾಗಿದೆ? ಅಗ್ನಿದೇವನಿಗೆ ನಮಸ್ಕಾರ ಮಾಡಿದ್ದೇನೆ. ಅಗ್ನಿದೇವ ಎಲ್ಲರಿಗೂ ನಮಸ್ಕಾರವನ್ನು ಮಾಡಬೇಕಾದವ. ಮಣಿನಗರದಲ್ಲಿ ಏನಾಗಿದೆ? ಏನಾಗಿದೆ? ಮಣಿನಗರದಲ್ಲಿ ನೀನು ಸತ್ತು ಬದುಕಿದವನಲ್ವೇನು? ಹೌದು. ಆಮೇಲೆ ಬಂದಂತಹ ತಾಮ್ರದ ಅದು ಯಾರ ಶಾಪ ಅಂತ ಮತ್ತಲ್ಲೋ ಗೊತ್ತಾದ. ಬಿಡು, ಶಾಪ ನಿನಗೂ ತಟ್ಟುತ್ತದೆ ಅಂತ ಆಯ್ತಲ್ಲ. ಏನು ನಾನೇನು ಚಿನ್ಮಯನ, ನಾನು ಮೃಣ್ಮಯ. ಆಮೇಲೆ ತಾಮ್ರಧ್ವಜ ಕಾಳಗದಲ್ಲಿ ನೀನು ಮೂರ್ಛಿತನಾಗಿ ಧರೆಗೆ ಉರುಳಿದಂತಹ ಕಾಲಕ್ಕೆ ಶ್ರೀಹರಿಯ ಚಕ್ರವನ್ನೊಮ್ಮೆ ಹಿರಿದನಂತೆ. ಹೌದು. ಚಕ್ರವನನ್ನು ಏನೂ ಮಾಡಲಿಲ್ಲ. ಕೊನೆಗೂ ಗೆಲ್ಲಬೇಕು ಅಂತಾದ್ರೆ ಮಾರುವೇಷಧಾರಿಗಳಾಗಿ ತುರಗವನ್ನು ಬಿಡಿಸಿಕೊಳ್ಬೇಕು ಅಂತಾದ್ರೆ ವೇಷ ಮಾಡಬೇಕಾಗಿ ಬಂತು. ಅವನ ಅಪ್ಪನ ಯೋಚನೆಯೂ ಇದ್ದದ್ದೇ ಹರಿದರ್ಶನ ಅಂತ. ಅದೆಲ್ಲ ನೀನು ಪಲಾಯನವಾದ ಏನು ಬೇಕಾದ್ರೆ ಏನು ಪಲಾಯನವಾದ? ಶ್ರೀಹರಿ ಜೊತೆಗಿದ್ದುದರಿಂದಲೇ ನೀನು ಬದುಕಿದ್ದು ಗೆದ್ದದ್ದು ಅಂತ ಬಿಟ್ರೆ ಮಯೂರ ಧ್ವಜನು ಯಾಗ ಮಾಡಿದ್ದು ಕೃಷ್ಣ ದರ್ಶನಕ್ಕಲ್ವ? ಬಿಡು, ಕೃಷ್ಣ ದರ್ಶನಕ್ಕಾಗಿ ಅರ್ಜುನನ ದರ್ಶನಕ್ಕಾಗಿ ಏನು ಅಲ್ಲ. ಹಾಗಾಗಿ ಹೇಳ್ತಾನೆ, ಹರಿ ಸಹಾಯದಿಂದ ಗೆದ್ದು ಈ ಕಾಲಕ್ಕೆ ಬೀಗಬೇಡ. ನೀನು ವಿಜಯ ಎಂಬಂತ ಅನ್ವರ್ಥ ನಾಮಕ್ಕೆ ಪಾತ್ರನಾಗಿರುವೆ. ವೀರವರ್ಮನ ಮುಂದೆ ವಿಜಯ ಹೊಂದಬೇಕು ಅಂತಾದ್ರೆ ಕಷ್ಟವಾಗಿತ್ತು. ಇಲ್ಲ ಅಂತ ನಾನು ಯಾವ ಕಾಲಕ್ಕೂ ಹೇಳುವುದಿಲ್ಲ. ಪಾಂಡವರು ಕೃಷ್ಣ ಕೃಪಾ ಪೋಷಿತರೆ. ಅವರು ಹಾಗಿದ್ರೆ ಯಾರನ್ನು ನಾವು ದೇವರಂತ ಒಪ್ಪಿಕೊಂಡಿದ್ದೆವು ಅಂತಹ ಶ್ರೀಹರಿಯ ಸಹಾಯ ಪಾಂಡವರಿಗೆ ಯಾಕೆ ಬಂತು? ಕೌರವರಿಗೆ ಯಾಕೆ ಸಿಗ್ಲಿಲ್ಲ? ಅದರಲ್ಲಿಯೂ ಅರ್ಜುನನನ್ನೇ ಅವರ ನೆಚ್ಚಿನ ಭಾವ ಭಕ್ತ ಅಂತ ಯಾಕೆ ಒಪ್ಪಿಕೊಂಡ? ದೇವರಿಗೂ ಗೊತ್ತುಂಟು ಯಾರಿಗೆ ಸಹಾಯ ಮಾಡಬೇಕು, ಯಾರನ್ನು ನಮ್ಮ ಜೊತೆಯಲ್ಲಿ ಇರಿಸಬೇಕು ಅಂತ. ನನ್ನ ಪರೀಕ್ಷೆಗಾಗಿ ಒಂದು ಪ್ರಸಂಗವೇ ಆಗಿದೆ, ಗೊತ್ತುಂಟ? ಕೃಷ್ಣಾರ್ಜುನ ಕಾಳಗ. ಭಾರತ ಯುದ್ಧಕ್ಕೆ ಯಾರನ್ನು ಕೈಯಾಯುಧವನ್ನಾಗಿ ಮಾಡುವುದು. ಆಮೇಲೆ ದೇವರೇ ಹೇಳಿದ್ದು, ನನ್ನ ಪರೀಕ್ಷೆಗೆ ಬೇಕಾಗಿ ಒಂದು ಪ್ರಸಂಗವನ್ನೇ ಮಾಡಿದ್ದಾರೆ. ಆ ಮೂಲಕವಾಗಿ ಅರ್ಜುನ ಏನು ಅಂತ ಎಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ಅಂತಹ ಕೃಷ್ಣನ ಅನುಗ್ರಹವನ್ನು ಹೊಂದಿದ ಸವ್ಯಸಾಚಿಯಾದ ಮೂರು ಲೋಕದ ಗಂಡನಾದಂತಹ ಪಾರ್ಥನ ಮುಂದೆ ನಿನ್ನ ಸಾಮರ್ಥ್ಯ ಸಲ್ಲದು. ಕುದುರೆಯನ್ನು ಬಿಡ್ತೀಯೋ ಅಲ್ಲ ಮಕ್ಕಳು ಅಲ್ಲಿಗೆ ಹೋಗ್ತೀಯೋ. ದೇವರು ನಿನ್ನನ್ನು ಹಿಡ್ಕೊಂಡಿದ್ದಾನೆ. ಯಾಕೆ ದೇವರು ನಿನ್ನನ್ನು ಹಿಡ್ಕೊಳ್ಳಿಲ್ಲ ಅಂತಂದ್ರೆ ನಿನಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗೆ ಕ್ಷಣ ಕ್ಷಣಕ್ಕೂ ಕ್ಲೈಪ್ಯ ಬಂದಿದೆ ಅಂತ ರಣರಂಗದಲ್ಲಿ. ಅದು ಒಮ್ಮೆ ಮಾತ್ರ ಮತ್ತೆ ಬರ್ಲಿಲ್ವಾ? ಅಲ್ಲ, ಆಮೇಲೂ ಕರ್ಣಪರ್ವ ಪ್ರಸಂಗದಲ್ಲಿಯೂ ನಡೆದಿದೆ. ಅದು ಕ್ಲೈಪ್ಯ ಅಲ್ಲ, ಅದು ಮರುಕ. ನೀನೊಮ್ಮೆ ಆಯುಧ, ಅದಕ್ಕೆಲ್ಲ ಬೇರೆ ಬೇರೆ ಹೆಸರು. ಕಣ್ಣರಿಯದಿದ್ರು ಕರುಳರಿಯುತ್ತದೆ ಅಂತ. ಅಲ್ಲ, ಕ್ಲೈಪ್ಯ ಯಾವುದು? ಅಲ್ಲ, ಅವರ ರಥ ಯುದ್ಧ ಮಾಡಿದ ಕಾಲಕ್ಕೆ ನೀನೊಮ್ಮೆ ಆಯುಧ ಕೆಳಗಿರಿಸಿ ಕುಳಿತಿದ್ದೆ ಅಂತ. ಹೌದು, ಅವನನ್ನು ನೋಡುವಾಗ ನನಗೆ ನನ್ನ ಅಣ್ಣನನ್ನು ನೋಡಿದ ನೆನಪಾದದ್ದು ಅಂತ. ಆಮೇಲೆ ಅಲ್ವೇನು, ಅದಕ್ಕಿಂತ ಮೊದಲು. ಅದು ಅಜ್ಞಾನ ಅಲ್ಲ, ಅದು ಸಂಬಂಧ. ಅಲ್ಲ, ನೀನು ಬೇರೆ ಬೇರೆ ಶಬ್ದ ಹೇಳಿದ್ರು ಅರ್ಥ ಒಂದೇ ಅಲ್ವಾ? ನಿನ್ನ ಚಿತ್ತಕ್ಕೆ ಈ ಮಸು ಕ್ಲೈಪ್ಯ ಯಾವುದು? ಕ್ಲೈಪ್ಯ ಯಾವುದು? ಕುರುಕ್ಷೇತ್ರಕ್ಕೆ ಬಂದಾಗ ಯುದ್ಧಕ್ಕೆ ಬರುವವರು ಹಿರಿಯರು, ಗುರುಗಳು, ನನ್ನ ಬಂಧುಗಳು ಯುದ್ಧ ಮಾಡುವುದಿಲ್ಲ ಅಂತ. ಕರ್ಣನನ್ನು ಕಂಡಾಗ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ದಲ್ಲ. ಕರ್ಣ ಯಾರು? ನನಗೆ ಏನೋ ಒಂದು ಸಂಬಂಧ ಕಾಣ್ತದೆ. ಅದಕ್ಕಿಂತ ಮೊದಲು ಒಮ್ಮೆ ಬಿಲ್ಲು ಬಾಣ ಕೆಳಗಿಟ್ಟದ್ದು ಯಾಕೆ ನೀನು? ಯಾವಾಗ? ಮೊದಲು ಒಮ್ಮೆ ರಥ ಯುದ್ಧ ನಡೆಯುವಾಗ. ಹೌದು, 10 ಯೋಜನ, ನಿನ್ನದು ಯೋಜನಾ ಪರ್ಯಂತರ, ಅವನೊಂದು ಬಿಲ್ಲಂತರ ಅಂದಾಗ ನೀನು ಆಯುಧ ಕೆಳಗೆ ಹಾಕಿ. ಅದು ಯಾರಿಗಾದ್ರೂ ಸಹಜವಾಗಿ ಬರುವುದು. ನಮ್ಮೊಟ್ಟಿಗೆ ಇರುವವರೇ ವಿರೋಧಿಗಳನ್ನು ಹೊಗಳುವಾಗ ನಿನಗೂ ಬರ್ತದೆ, ಗೊತ್ತಾಯ್ತು? ನಿನಗೆ ಕೃಷ್ಣನ ಬಗ್ಗೆ ಸಂದೇಹ ಬಂತು ಅಂತಾದ್ರೆ ನಿನ್ನ ಜೊತೆಗೆ ದೇವರು ಇದ್ದು ಪ್ರಯೋಜನ ಇಲ್ಲ. ಅವ ನನಗೆ ದೇವ ಮಾತ್ರ ಅಲ್ಲ, ಭಾವ ನಮಗೆ ಸಲುಗೆಯೂ ಉಂಟು, ಸಂಬಂಧವೂ ಉಂಟು. ಅಲ್ಲ, ದೇವರ ಮೇಲೆ ಒಂದು ರೀತಿಯ ಕ್ರೋಧದಿಂದ ರೋಷದಿಂದ ನೀನು ಕೆಳಗಿಟ್ಟು ಕೂತುಕೊಳ್ತಿಂತ. ಕ್ರೋಧ ಅಲ್ಲ, ನನಗೆ ನನ್ನ ಮೇಲೆ ಬೇಸರ ಬಂದದ್ದು, ಅವರಲ್ಲಿ ಕ್ರೋಧ ಬಂದಿದೆ ಅಂತ ಯಾರು? ಈಗ ದೇವರು ನಿನ್ನ ಜೊತೆಗೆ ಇದ್ದು ಅನುಗ್ರಹಿಸ್ತಾನೆ ಅಂತ ಹೇಳುದಲ್ವ ನೀನು? ಹೌದು, ದೇವರು ನನ್ನ ಅನುಗ್ರಹ ಮಾಡ್ತಾರ ಇಲ್ವ ಅಂತ ನೀನು ಹೇಗೆ ತಿಳಿ? ಇಲ್ಲ ಅಂತ ಹೇಳಿದನ ಅಲ್ಲ, ಆದ್ರೆ ಅರ್ಜುನನಿಗೆ ಸಿಗುವಷ್ಟು ಯೋಗ್ಯತೆ ನಿನಗೆ ಸಿಗ್ಲಿಕ್ಕಿಲ್ಲ. ನಮಗೆ ದೂರದಲ್ಲಿದ್ದು ಅನುಗ್ರಹಿಸ್ತಾನೆ. ಮರ್ಕಟಾರ್ಥ ಕನ್ಯಾಯ, ಮಾರ್ಜಾಲಾರ್ಥ ಕನ್ಯಾಯ. ಮರ್ಕಟ ತಾಯಿಯನ್ನು ತಾನು ಅಪ್ಪಿಕೊಳ್ಳುವುದು, ಮಾರ್ಜಾಲ ಹಾಗಲ್ಲ. ಅಲ್ಲ, ಎತ್ತಿಕೊಂಡು ಕೊಂಡೋಗಿ ಇಡುವುದು ಒಂದೊಂದು ಕಡೆಯಲ್ಲಿ ಮಗುವನ್ನು. ಯಾಕೆಂದ್ರೆ ಆಧರಿಸಬೇಕು ಅಂತಂದ್ರೆ ತಾಯಿಯೇ ಬೇಕು. ನಮ್ಮಲ್ಲಿ ಎರಡು ಉಂಟು, ಮರ್ಕಟ ಅರ್ಭಕ ಉಂಟು, ಮಾರ್ಜಾಲ ಅರ್ಭಕ ಉಂಟು. ಅವನು ನಮ್ಮನ್ನು ಎತ್ತಿಕೊಳ್ತಾನೆ, ನಾವು ಅವನನ್ನು ಅಪ್ಪಿಕೊಳ್ತೇವೆ. ನಾವು ದೇವರನ್ನು ಅಪ್ಪಿಕೊಳ್ಳುವಂತವರು ಇನ್ನು ಹಾಗೆ ಮಾರ್ಜಾಲಾರ್ಭ ಕನ್ಯಾಯ ಅಲ್ಲ ನಮ್ಮ. ಸರಿಯಪ್ಪ, ಅದು ಏನು ಎಂಬುದನ್ನು ರಣರಂಗದಲ್ಲಿ
ಕೊಡುವವ ಯಾರು? ನಾನಲ್ವಾ? ಇಷ್ಟರವರೆಗಾದರೂ ನಿನ್ನ ಗೆಲುವಿನ ಹಿಂದೆ ಯಾರ ಕೈವಾಡ ಇದ್ದದ್ದು? ನಿನ್ನದ್ದೇ. ಈಗ ನಿನಗೆ ಜಯ ಸಿಗಬೇಕು ಅಂತಿದ್ರೆ ಅಷ್ಟು ಸುಲಭ ಇಲ್ಲ. ನಮಗೆ ಇಲ್ಲಿ ಒಂದು ಕಾಲಮಿತಿ ಉಂಟು, ಗೊತ್ತುಂಟಾ ನಿನಗೆ? ನಾನು ಕಾಲಮಿತಿಯಲ್ಲಿ ಮುಗಿಸುವಂತಾಗುವಾಗ ನೀನು ಮಧ್ಯೆ ಬರ್ತೀನಿ. ನಿಲ್ಲಿಸ್ತಿ. ಸೈರಣಯ ಮೇಲೆ ಪನಾರಣ ರಣಭೈರವನಾತ್ಮಜನ ಕರೆದಿಂದೆಂದ ರೋಷದಲ್ಲಿಯೇ ಅರ್ಜುನ, ಯಾವತ್ತಿದ್ದರೂ 1 ವರ್ಷದೊಳಗಾಗಿ ನಾವು ಅಶ್ವವನ್ನು ಮರಳಿಕೊಂಡು ಹೋಗಬೇಕು, ಯಜ್ಞ ಪೂರ್ಣಗೊಳ್ಳಬೇಕು. ನೀನು ಅರೆಗಳಿಗೆ ಬಿಡ್ತಿದ್ರೆ ಕುದುರೆ ಈಗ ನಮ್ಮೊಟ್ಟಿಗೆ ಸುಲಭ ಇಲ್ಲ. ನೀ 1000 ವರ್ಷ ಕಾದಿದರೂ ಇವನನ್ನು ಗೆಲ್ಲುವುದಷ್ಟು ಸುಲಭವಲ್ಲ. ಅವನ ಮಗ ಸುಲಭನೇ ಸತ್ತಿದ್ದಾನೆ, ಮತ್ತೆ ಇವನನ್ನು ಕೊಲ್ಲುವುದು ಸುಲಭ ಅಲ್ಲದೆ ಮತ್ತೆ? ಮಗ ಸತ್ತಿದ್ದಾನೆ ಎಂದ ಮಾತ್ರಕ್ಕೆ ಅಪ್ಪ ಸಾಯ್ತಾನೆ ಅಂತ ಭಾವಿಸಬೇಡ. ಸಾಯ್ತಿದ್ದಾನೆ, ಇನ್ನೊಂದು ಮಧ್ಯೆ ಬಂದೆ. ಸುಲಭ ಇಲ್ಲವೋ? ಅವನನ್ನು ಗೆಲ್ಲಬೇಕು ಅಂತಿದ್ರೆ ನೀನಲ್ಲ, ಮತ್ತೆ ನೀನು ಇನ್ನು ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು. ನೀನಿದ್ದೆ ನಾ ನೋಡಿಕೊಳ್ತೇನೆ. ನಾ ವ್ಯವಸ್ಥಾಪಕ. ಈ ವ್ಯವಸ್ಥಾಪಕರು ನೋಡಿಕೊಳ್ಳಿಕ್ಕೆ ಮಾತ್ರ ಅಲ್ಲ, ಒಂದೊಂದು ಜಾಗಕ್ಕೆ ಒಬ್ಬೊಬ್ಬರನ್ನು ನಿಯೋಜಿಸುವುದಕ್ಕಿರುವವರು ವ್ಯವಸ್ಥಾಪಕ ಅಂತ ಹೇಳಿ. ನಾನಿಲ್ಲಿ ಪ್ರಮುಖ ಪಾತ್ರಧಾರಿ. ನನ್ನನ್ನು ಒಳಗೆ ಕೂತ್ಕೊಳ್ಳಿಸಿ ಮತ್ತೆ ಯಾರನ್ನು ಕರೆಯುವ? ಇನ್ನು ಯಾರನ್ನು ಕರೆಯುತ್ತೇನೆ ಅಂತ ನೀ ನಿರೀಕ್ಷಿಸುತ್ತಾ ಇರು. ನಾ ಎಂತ ಮಾಡುದು? ಈಗ ನೀನೇ ದುಡಿಯುವುದಲ್ಲ, ನಿನ್ನಲ್ಲಿ ಇದ್ದಾನಲ್ಲ ಕೇತನವಾಗಿ ಆಂಜನೇಯ, ಅವನಿಗೂ ಒಂದು ಅವಕಾಶ ಕೊಡುವ. ಹಾಗೆ ನನ್ನಿಂದ ಆಗುವುದಿಲ್ಲ ಅಂತಲ್ಲಪ್ಪ, ಅವ ಒಬ್ಬ ಅಲ್ಲಿ ಕಾಯ್ತಾನೆ ಪಾಪ. ಹೌದಲ್ಲ? ಹಾಗಿದ್ರೆ ಹೀಗೆ ಮಾಡು, ನಾನು ಸ್ವಲ್ಪ ವಿಶ್ರಾಂತಿ ಪಡಿತೇನೆ. ವಿಶ್ರಾಂತಿ ಪಡೆ. ಆಗ್ಲಿಕ್ಕಿಲ್ಲ, ಮತ್ತೆ ನಾನೇ ಬರ್ತೇನೆ. ನೋಡೋಣ ಹೋಗು. ಆಂಜನೇಯ ಹೀಗೆ ಬಾ. ಕೇತನದಲ್ಲಿ ಚಿಹ್ನೆಯಂತೆ ರಾರಾಜಿಸುತ್ತಾ ಇದ್ದವ ನೀನು. ನಿನ್ನನ್ನು ಬಳಿ ಕರೆಯುವುದಕ್ಕೆ ಘನ ಕಾರಣವಿದೆ. ಯಾಕೆ ಅಂತ ಗೊತ್ತಾಗಲಿಲ್ಲ. ಪಾಂಡವರಿಗೆ ಆಪತ್ತು ಒದಗುತ್ತದೆ ಅಂತಾಗುವಾಗ ನಾನು ನನ್ನ ಜೊತೆಯಲ್ಲಿ ನೀನು ಸಹಕಾರಿಗಳಾಗಬೇಕಾದವರು. ಖಂಡಿತ. ದಕ್ಷಿಣಾವರ್ತದ ಅದೆಷ್ಟೋ ಭೂಪತಿಗಳಲ್ಲಿ ಹೋರಾಟ ಮಾಡಿದ್ದೇವೆ. ಕದನದ ಕಣದಲ್ಲಿ ಅವರಿಗೆ ಬಂದೊದಗಿದ ಸಂಕಷ್ಟವನ್ನು ಹರಿಭಕ್ತರೇ ಆದರೂ ಕೂಡ ನಾನು ನಿವಾರಿಸಿದವನಿದ್ದೇನೆ. ವರ್ತಮಾನ ಕಾಲದಲ್ಲಿ ಬಂದು ಸೇರಿದ್ದು ಸಾರಸ್ವತಾಖ್ಯ ಪಟ್ಟಣ. ತಿಳಿದ ವಿಚಾರ. ವೀರವರ್ಮ ವೀರವೈಷ್ಣವನಾಗಿದ್ದಾನೆ. ಅವನ ಕೂಡ ಕಾಳಗವನ್ನು ಕೊಡುತ್ತಾ ಇದ್ದಾನೆ ಅರ್ಜುನ. ಜಯೋಪಜಯ ಎನ್ನುವುದು ನಿರ್ಣಯವಾಗುತ್ತಾ ಇಲ್ಲ. ಹಾಗಿದ್ದರೆ ಇಷ್ಟರವರೆಗೆ ಅವ್ಯಕ್ತವಾಗಿದ್ದ ವೀರವರ್ಮನ ಶಕ್ತಿ ಇವತ್ತು ಈ ರೀತಿ ವ್ಯಕ್ತಗೊಳ್ಳುತ್ತದೆ ಅಂತಾದ್ರೆ ಅದಕ್ಕೆ ಕಾರಣ ಏನು ಬಲ್ಲೆಯ? ಅವ ಏರಿದ್ದ ರಥ ಅದು ಒಂದು ಕಾಲದಲ್ಲಿ ವಿಷ್ಣುವಿನಿಂದಲೇ ಪ್ರದತ್ತವಾದ ರೂಥ.
ಆ ರಥದಿಂದ ಅವ ಕೆಳಗಿಳಿದ ಅಂತಾದ್ರೆ ಅವನನ್ನು ಗೆಲ್ಲುವುದು ಸುಲಭ. ಆದ್ದರಿಂದ ನೀನೊಂದು ಕೆಲಸ ಮಾಡಬೇಕು. ಏನು ಮಾಡಬೇಕು? ನಿನ್ನದ್ದಾದಂತಹ ಬಾಲದಿಂದಲೇ ಅವನ ರಥವನ್ನು ಕೊಂಡೊಯ್ದು ಸಮುದ್ರ ಮಧ್ಯದಲ್ಲಿ ಹಾಕಬೇಕು. ಮುಂದೆ ಗೆಲ್ಲುವ ವಿಷಯ ನಾನು ನೋಡಿಕೊಳ್ಳುತ್ತೇನೆ. ಸ್ವಾಮಿ ಪರಾಕು ಭಿನ್ನಪ ಭಕ್ತ ಕಾಮಿತ ವೀವ ಸಂಜೀವ ಭೀಮ ವಿಕ್ರಮ ಪುಣ್ಯ ನಾಮ ಸದಾನಂದ ವ್ಯೋಮಕೇಶ ಚಮರ ಬಂದಿದ ನಾಮ ಬಿಡು ನೀನೆಂದಿದ್ದೀಯ ಸ್ವಾಮಿ ಪದ ಗೋವಿಂದ ಪವ ಭಕ್ತ ಸ್ವಾಮಿ ದವಿವ ಸಂಜೀವ ಕಾರಣ ಇದೆ ಎನ್ನುವ ಹಾಗೆ ತರ್ಕಿಸಿ ಓಡೋಡಿಕೊಂಡು ಬಂದೆ. ವೀರವರ್ಮನ ಕಾಳಗ ಏನು ಹೇಗೆ ಎನ್ನುವುದನ್ನು ಮೇಲೆ ನಿಂತ ಗಮನಿಸ್ತಾ ಇದ್ದೇನೆ. ಸರಿ, ಆದ್ರೆ ನೀವಾಡುವಂತಹ ಮಾತನ್ನು ಕೇಳುವಾಗ ದಯವಿಟ್ಟು ನಿಮ್ಮ ಮಾತಿಗೆ ಪ್ರತಿಯಾಗುತ್ತೇನೆ ಅಂತ ಭಾವಿಸಬಾರದು. ಇಲ್ಲವಪ್ಪ, ವೀರನಿದ್ದಾನೆ, ವೀರ ವೈಷ್ಣವನಿದ್ದಾನೆ. ಅವನ ಜೊತೆ ಹೋರಾಟ ಮಾಡಿ ಜಯ ಗಳಿಸುವುದಕ್ಕೆ ಸಾಧ್ಯ ಇಲ್ಲ. ನಾನೇನು ಹೋರಾಟ ಮಾಡಿದವನಲ್ವೇ? ತ್ರೇತಾಯುಗದಲ್ಲಿ ನಿಮ್ಮದೇ ಕಿಂಕರನಾಗಿದ್ದುಕೊಂಡು ಅದೆಷ್ಟಾದಿಷ್ಟರನ್ನು ವಧಿಸಿದ್ದೇನೆ. ಸತ್ಯ. ಆದ್ರೆ ಯಾಕೆ? ಆದ್ರೆ ಅವರೆಲ್ಲರೂ ಕೂಡ ದುಷ್ಟರಾಗಿದ್ರು, ಕೆಟ್ಟವರು, ಲೋಕ ಮಾರಕವಾಗಿದ್ರು. ಆದ್ರೆ ವೀರವರ್ಮ ಹಾಗಲ್ಲ, ವೀರ ವೈಷ್ಣವನಿದ್ದಾನೆ, ಧರ್ಮದಿಂದಲೇ ಮುನ್ನಡೆಯುತ್ತಾ ಇದ್ದಾನೆ, ನನ್ನ ಪರಮ ಭಕ್ತನಿದ್ದಾನೆ. ಅಂತಹ ವೀರನನ್ನು ಅಧರ್ಮದಿಂದ ಸೋಲಿಸು ಎನ್ನುವ ಹಾಗೆ ಹೇಳ್ತಾ ಇದ್ದೀರಲ್ವಿ? ಸರಿಯೇ ಸ್ವಾಮಿ? ಧರ್ಮ ಧರ್ಮ ವಾಯುಧದ ಸಂಖ್ಯೆ ಬೇಡ ಎನ್ನಾಜ್ಞೆ ಧರ್ಮದ ಸಹಾಯವಿದು ನಿನಗೆ ಎನಗೆ ಬೇಕಾದ ಖಜ್ಜವೆಂದು ಆಯದು ಕುಲಾಧಿಪಂ ನೇಮಿಸಿದಡೋ ಕಪಿವರಂ ತನ್ನ ಬಾಲಧಿಯನು. ಹನುಮಂತ, ಭಗವನ್, ಇದೀಗ ವೀರವರ್ಮನನ್ನು ಈ ರೀತಿಯಾಗಿ ಗೆಲ್ಲುವುದು ಸಮಂಜಸವೇ? ಸರಿಯೇ? ಸಮಂಜಸವೇ. ಅರ್ಜುನನಾದರೂ ಮಾಡುತ್ತಾ ಇರುವುದು ಅಶ್ವಮೇಧದ ಯಜ್ಞ ಪ್ರಕ್ರಿಯೆಗೆ ಸಹಾಯ. ಧರ್ಮರಾಯ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಯೀಭೂತಗೊಳಿಸುವುದಕ್ಕೆ ಬೇಕಾಗಿ ಮಾಡುತ್ತಾ ಇರುವ ಹೋಮ ನೇಮದ ಕಜ್ಜವಿದು. ಇದನ್ನು ಮಾಡುತ್ತಾ ಇದ್ರೆ ಅರ್ಥ ಮಾಡಿಕೊಳ್ಳಬೇಕಾದ ವೀರವರ್ಮ ಹೋರಾಟಕ್ಕಿಳಿದಿದ್ದಾನೆ. ಅವನಿಗೆ ಹರಿದರ್ಶನವೇ ಕಾಂಕ್ಷೆ. ಇವತ್ತು ಪಾರ್ಥಸಾರಥಿ ಅವನ ಸಮಕ್ಷಕ್ಕೆ ಬಂದರೂ ಕೂಡ ಅವ ಮಣಿಯುವುದಿಲ್ಲ, ಬದಲಾಗಿ ಯುದ್ಧ ಮಾಡ್ತಾನೆ ಎನ್ನುವುದರ ಅರ್ಥ ಏನು ಬಲ್ಲೆಯ? ಅವನ ಅಂತಸ್ತತ್ವವನ್ನು ಕಾಣಿಸಿ ತಾನು ಮೆರೆಯಬೇಕು ಅಂತ. ಹಾಗಿದ್ರೆ ಇವನತ್ತೊಂದು ಪುರುಷ ಮೇಧದ ಯತ್ನ ಎನ್ನುವುದು ಸ್ಪಷ್ಟ. ಪುರುಷೋತ್ತಮನಾಗಿ ನಾನೇ ಬಂದರೂ ಕೂಡ ಈ ರೀತಿ ಮಾಡ್ತಾನೆ ಎನ್ನುವುದರ ಅರ್ಥ ಏನು ಬಲ್ಲೆಯ? ಇಲ್ಲಿ ಇವನಿಗೆ ಇರುವುದು ನನಗೆ ವಿಷ್ಣು ರಥ ಉಂಟು ಎನ್ನುವಂತ ಒಂದು ರೀತಿಯ ಅಹಂಕಾರವೂ ಉಂಟು. ಆದ್ದರಿಂದ ಇಲ್ಲಿ ಅಹಂಕಾರದ ಮರ್ತನವಾಗಬೇಕು. ನಾನೆಂಬ ಭಾವವನ್ನು ತೊಲಗಿಸಬೇಕು. ನೀನು ಎನ್ನುವ ಭಾವ ಉಂಟಾಗಬೇಕು ಅಂತಿದ್ರೆ ಅವನನ್ನು ಪರಿಪೂರ್ಣ ಕಳೆಯಬೇಕು. ಕೇವಲತ್ವದ ದರ್ಶನ ಅವನಿಗೆ ಸಿಗಬೇಕು ಅಂತಿದ್ರೆ ಅವನದ್ದು ಯಾವುದು ಅಲ್ಲ ಅಂತ ಮಾಡಬೇಕು. ಅದು ಮಾಡಬೇಕು ಅಂತಿದ್ರೆ ಈ ಕೆಲಸ ನಿನ್ನಿಂದಾಗಬೇಕು. ಇದು ಧರ್ಮ ಅಧರ್ಮದ ಚಿಂತನೆಯಲ್ಲ, ಧರ್ಮ ರಕ್ಷಣೆಯ ಚಿಂತನೆ. ಅದಕ್ಕೆ ಬೇಕಾಗಿ ಯೋಚನೆ ಮಾಡಬೇಡ. ಈ ವೇಳೆಯಲ್ಲಿ ಅವನ ಕೈಯಲ್ಲಿರುವಂತಹ ರಥವನ್ನು ನೀನು ಸಮುದ್ರ ಮಧ್ಯಕ್ಕೆ ಇಡು. ಮುಂದೆ ಬರಬಹುದಾದ ಅಪವಾದಕ್ಕೆ ಉತ್ತರ ನಾ ಕೊಡ್ತೇನೆ.
ಹೀಗೆ ಮಾಡ್ತಾ ಇದ್ದೆ, ಹಾ. ಧರ್ಮಯುಕ್ತವಾದಂತಹ ಯುದ್ಧವನ್ನು ಮಾಡ್ತಾ ಇದ್ರೆ ಹಾ. ನನ್ನ ರಥವನ್ನು ಎತ್ತಿ ಸಾಗುತ್ತಾ ಇದ್ದಲ್ಲ ಎಲ್ಲಿಗೆ? ಮೆಚ್ಚಲೇಬೇಕು ನಿನ್ನ ಸಾಮರ್ಥ್ಯಕ್ಕೆ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತದೆ. ಏನು ಮಾಡಬಾರದು ಮಾಡಿದರೆ ನಿದರ್ಶನ ಯಾವುದು? ದೇವಕಿ ನಂದನ ಆಶೀರ್ವಾದದಿಂದ ಹಾ. ಕುದುರೆಯನ್ನು ಮುಂದಿಟ್ಟುಕೊಂಡು ಬಂದಿರುವಂತಹ ಪಾರ್ಥ ಹಾ. ಯಜ್ಞಾಶ್ವವನ್ನು ಬಂಧಿಸಿದೆಯಾ? ಹಾ. ಪರಿಣಾಮವಾಗಿ ಹಾ. ನಿಮ್ಮವರೆಲ್ಲ ಸುಲಿಗುತ್ತಾ ಇದ್ದಾರೆ. ಹಾ. ನೀನು ಏರಿರುವಂತಹ ರಥವನ್ನು ಎತ್ತಿ ಬಿಸಾಡಿದ ಕೈಲಾಸಕ್ಕೆ ಕೊಂಡು ಹೋಗುವೆಯಾ? ವಿಧಾತನದ್ದಾದಂತಹ ಸಕಲೋಕವನ್ನು ಸೇರಿಸುವೆಯಾ? ವೈಕುಂಠ ಲೋಕವನ್ನು ಸೇರ್ತಿದ್ದಾದ್ರು ಬಿಡಲಾರೆ ನಿನ್ನನ್ನು ಬೆನ್ನಟ್ಟಿ ಹೊಂದಿದ್ರೆ ಸಾಕು, ಅವರ ಆಶೀರ್ವಾದ ಹೊಂದಿದ್ರೆ ಸಾಕು. ನಿನ್ನ ರಥ ಆಕಾಶ ಬಿಡು, ಸಮುದ್ರ ಬಿಡು, ಪಾತಾಳ ಲೋಕವನ್ನು ಕೇಳಿ ವೀರಮನ್ನನಿಗ ವ್ಯರ್ಥ ಕಳೆದುಕೊಳ್ಳದೆ ಸಮರ್ಥವಾಗಿ ಅನಿತನು ಪಾರ್ಥ, ಎಂತಹ ಕೆಲಸವನ್ನು ಮಾಡುತ್ತಾ ಇದ್ದಿ? ಏನು ಸ್ವಾಮಿ? ಯುದ್ಧ ಕ್ಷೇತ್ರದಲ್ಲಿ ನನ್ನ ಪದಾಘಾತದಿಂದ ಧಾತ್ರಿಗೊರಗಿದಂತಹ ವೀರವರ್ಮನ ಕತ್ತನ್ನು ಕತ್ತರಿಸ್ತೇನೆ ಅಂತ ಮುಂದಾಗಿದ್ದೀಯಲ್ಲ. ಸಮಯಕ್ಕೆ ಸರಿಯಾಗಿ ಮುಗಿಸಿ ಹೋಗುವಂತ. ಇದು ಕರ್ಣದ್ವೇಷವಲ್ಲ, ವೀರವರ್ಮನ ಭಕ್ತಿ ನೆನಪಿಟ್ಟುಕೋ. ಈ ವೇಳೆಯಲ್ಲಿ ಎಚ್ಚರಿಸ್ತಾ ಇದ್ದೇನೆ, ಒಂದು ವೇಳೆ ಇವ ಸಾಟಿಯಾಗಿ ನಿನ್ನಲ್ಲಿ ಯುದ್ಧ ಮಾಡಿದ ಅಂತಾದ್ರೆ ಇವನಲ್ಲಿ 3 ಯುಗ ಪರ್ಯಂತ ಹೋರಾಡಿದರು, 3 ಮೂರ್ತಿಗಳೇ ಎದುರಾದರೂ ಕೂಡ ಗೆಲ್ಲುವುದಷ್ಟು ಸುಲಭ ಇಲ್ಲ. ಇವ ವೀರ ವೈಷ್ಣವ. ವೀರವರ್ಮನನ್ನು ನೀನು ಹೊಗಳು. ಚಿನ್ನಮಯಾತ್ಮಕ ನೀನು ಮಹತ್ವ ಮಾಡ್ಬೇಕಲ್ಲ ಪ್ರಾಣಿಯಲ್ಲಿ ದೇವ್ರೇ, ಏನು? ಎಷ್ಟು ಸಮಯದಿಂದ ನಿನ್ನ ಜೊತೆಯಲ್ಲಿದ್ದೇನೆ. ಸತ್ಯ ಹೇಳ್ತೇನೆ, ಇಲ್ಲಿಯವರೆಗೆ ನೀನು ಏನು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನೀನು ನಗುತ್ತಾ ಒಬ್ಬನನ್ನು ಕೊಲ್ಲುತ್ತಿ, ಅಳುತ್ತಾ ಒಬ್ಬನನ್ನು ಬದುಕಿಸ್ತಿ. ಒಂದು ಮರದ ಶಾಖೆ ಕೆಳಗೆ ಅಂತ ಹೇಳ್ತಿ, ಬೇರು ಮೇಲೆ ಅಂತ ಹೇಳ್ತಿ. ನಾನು ಕೆಲವೆಲ್ಲ ಪ್ರಸಂಗ ನೋಡಿದ್ದೇನೆ. ಈ ಲೋಕದಲ್ಲಿ ಪರಮ ಭಾಗವತರು ಯಾರು ಅಂತ ಕೇಳಿದ್ರೆ ಭೀಷ್ಮಾಚಾರ್ಯರು. ಹೌದಾ? ಅವರನ್ನು ಹೊಗಳಿದೆ, ಅವರನ್ನು ಮಲಗಿಸಿದೆ. ಆಮೇಲೆ ದ್ರೋಣ ಪರ್ವದಲ್ಲಿ ಅವರನ್ನು ದೃಷ್ಟದ್ಯುಮ್ನನ ಮೂಲಕ ಕೊಲ್ಲಿಸಿದೆ. ಕರ್ಣ ಪರ್ವ ನೋಡು, ಯುದ್ಧ ಮಾಡುವಾಗ ಸರಿಸಮಾನರಾಗಿ ಯುದ್ಧ ಮಾಡಿದ್ರು, ಅವನಿಗಿಂತ ನಾನು ಹೆಚ್ಚು ಯುದ್ಧ ಮಾಡಿದ್ರು ಕರ್ಣನನ್ನು ಹೊಗಳಿದೆ. ನಿಜ. ಆಮೇಲೆ ಯುದ್ಧ ಪ್ರಾರಂಭವಾದಾಗ ಅವನಲ್ಲಿ ಏನೋ ನನಗೆ ಸಂಬಂಧ ಕಂಡು ಮರುಕ ಕಂಡು ಕರ್ಣನ ಯಾರು ಅಂತ ಕೇಳಿದೆ. ಆವಾಗ ಎಂತದ್ದು ಹೇಳಿದ್ದು ನೀನು? ಅವ ಎಂತದ್ದು? ನಿನ್ನ
ನಿನ್ನ ಬಾಂಧವನಲ್ಲ, ಅವ ಕುಲಗಡುಕ, ನಿನ್ನ ಮಗನಾದ ಅಭಿಮನ್ಯುವನ್ನು ಕೊಂದವಂತ ಹೇಳಿ ನನ್ನನ್ನು ರೊಚ್ಚಿಗೆಬ್ಬಿಸಿ ಅವನನ್ನು ಕೊಲ್ಲಿಸಿದೆ. ಅವ ಮಾಡಿದ ಪಾಪಕ್ಕೆ ನಿನ್ನ ಕೈಯಿಂದ ಮುಕ್ತಿ. ಹೊಗಳಿದ್ದು ನೀನೇ, ಕೊಲ್ಲಿಸಿದ್ದು ನೀನೆ. ಈಗ ವೀರವರ್ಮನ ಸರದಿ. ನಾನು ಅವನ ಮುಂದೆ ಯುದ್ಧ ಮಾಡ್ಲಿಕ್ಕೆ ಎರಡೆರಡು ಸಲ ಮುಂದೆ ಹೋಗುವಾಗ ನನ್ನನ್ನು ಹಿಂದೆ ಕಳಿಸಿದೆ. ನಿಜ. ಈಗ ಅವ ಬಿದ್ದವನನ್ನು ನಾನು ಕೊಲ್ತೇನೆ ಅಂತ ಕತ್ತಿ ಎತ್ತಿದ್ರೆ ಅಲ್ಲಿಗೂ ತಡೆದೆ ಅವ ಪರಾಕ್ರಮ ಅಂತ ಹೇಳ್ತಿ. ನನಗೆ ಒಂದು ಗೊತ್ತಾಯ್ತು, ನೀನು ಅಣುವನ್ನು ಮಹತ್ತು ಮಾಡ್ತಿ, ಮಹತ್ತನ್ನು ಅಣು ಮಾಡ್ತಿ. ಓ ಚಿನ್ಮಯಾತ್ಮಗೆ ಎಂತ ನನ್ನ ಮುಂದೆ ಇವನನ್ನು ಅವನಿಗೆ ನಾನೇನು ಉತ್ತಮ. ಮಾತಿನ ಮಧ್ಯೆ ನಮಸ್ಕಾರ. ದೇವದೇವರಾದ ಶ್ರೀಹರಿ ಆಡಿದರು. ನೀನು ಶ್ಲೇಷೆಯಿಂದ ಧ್ವನಿ ಕೊಟ್ಟು ಅವರಿಗೆ ಉತ್ತರ ನೀಡ್ತಾ ಇದ್ದಿ. ಹಾಗಿದ್ರೆ ಮನದ ಒಳಗೆಷ್ಟು ಕಷಾಯ ಇದೆ ನಿನ್ನ ಮಾತುಗಳಿಂದ ಸ್ಪಷ್ಟವಾಗ್ತಾ ಇದೆ. ಆಹಾ ಮೆಚ್ಚಿದನು ಪಾರ್ಥ. ಆದ್ರೆ ನಿನ್ನಲ್ಲಿ ಕಾಳಗ ಇಲ್ಲ. ಯಾಕೆ? ದೇವರು ಹೇಳುವಾಗ ನೀನು ಆಯ್ದ ಕೆಳಗಿರಿಸಿದ್ಯಲ್ಲ. ಒಂದು ಕಾಲಕ್ಕೆ ಯುದ್ಧ ಸಾಗುತ್ತಾ ಇದ್ದ ಹಾಗೆ ನನ್ನನ್ನು ಸೋಲಿಸುವುದಕ್ಕೆ ನಿನ್ನ ಸಾಧ್ಯವಿಲ್ಲ ಎಂಬುದನ್ನು ಮನಗಂಡಂತ ಶ್ರೀಹರಿ ನನ್ನ ಎದೆಗೆ ತುಳಿದ ನಿರೀಕ್ಷೆ ಇಲ್ಲದ ಪಾದಾಘಾತ. ನಾನು ಧರೆಗೆ ಉರುಳಿದ್ರೆ ಬಿದ್ದವನನ್ನು ಇರಿಯುವುದಕ್ಕೆ ಖಡ್ಗ ಹಿಡಿಯುತ್ತೆ ಅಲ್ವಾ? ಅವನೇ ಹೇಳಿದ್ದು ವೈರಿಗಳಿಗೆ ಆಪತ್ತು ಬಂದಾಗ ಕೊಲ್ಲಬೇಕು ಅಂತ. ಎಲ್ಲಿ ಹೇಳಿದ್ದದು? ಅಲ್ವಾ? ಈ ಪ್ರಸಂಗ ವೀರವರ್ಮ ಕಾಳಗದಲ್ಲಿ ನಮಗೆ ಒಂದು ಪ್ರಸಂಗದಲ್ಲಿ ಹೇಳಿಕೊಟ್ಟದ್ದು ಯಾವ ಪ್ರಸಂಗಕ್ಕೂ ಸಾಕಾಗ್ತದೆ. ಅಲ್ಲಲ್ಲ, ಆಯಾಯ ಪ್ರಸಂಗಕ್ಕೆ ಬೇರೆ ಬೇರೆ ಅಂತ ಇರ್ಬೇಕು ನ್ಯಾಯನ. ನನಗೆ ದೇವರ ವಾಣಿ ಅಲ್ಲ, ದೇವರ ವಾಣಿ ಸ್ವಾಮಿಯ ಮಾತು ಅಲ್ಲ. ಈಗ ದೇವರು ಹೇಳಿದ್ರಲ್ಲ ಇಲ್ಲಿಗೆ ಬೇಡ ಅಂತ. ಈಗ ಭಗವದ್ಗೀತೆ ಅವ ಮೊದಲು ಹೇಳಿದ್ದು ಅಂತ ಹೇಳಿ ಮತ್ತೆ ಬೇರೆ ಭಗವದ್ಗೀತೆ ಬರ್ಲಿಕ್ಕೆ ಉಂಟು. ಭಗವದ್ಗೀತೆ ಒಂದೇ ಅಲ್ವಾ? ಅಲ್ಲ, ಇಲ್ಲಿಗೆ ಸಹ ಬೇಡ ಅಂತ ಹೇಳಿಲ್ವ ದೇವರು? ಎಲ್ಲಿಗೆ? ಇಲ್ಲಿಗೆ ಬೇಡ ಅಂತ ದೇವರಲ್ವ ಸೂಚಿಸಿತು ನಿನಗೆ? ಅಲ್ಲ, ಅದು ಮತ್ತೆ ಅಲ್ವಾ? ಅಲ್ಲ, ಅದೇ ಹೇಳಿದ್ರು ನಾನು. ನನಗೆ ಆವತ್ತಿನದ್ದೇ ನೆನಪಾದದ್ದು. ವೈರಿಗಳಿಗೆ ಆಪತ್ತು ಬಂದಾಗ ಕೊಲ್ಲಬೇಕೆನ್ನುವುದು ರಾಜನೀತಿ, ದುಷ್ಟರ ಬಳಗವನ್ನು ಸೇರಿದಂತ ಕರ್ಣನ ಹಾಗಿರುವವರೆಲ್ಲ ವೀರವರ್ಮ ಅಂತ ಅವರು ಹೇಳಿದ. ನಮಗೆ ವೈರಿಗಳು ಕರ್ಣ ವೀರವರ್ಮ ಅಂತ ಇಲ್ಲ. ಸಾವಿರ ವರ್ಷಗಳ ಕಾಳಗ ಮಾಡಿ ನಿನಗೆ ಗೆಲುವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ಶ್ರೀಹರಿ ಆಡಿದನು ನಿನಗೆ ಕೇಳಿಸಿದೆ. ಅಣು ಮಹತ್ತು ಮಾಡ್ತಾರೆ, ಮಹತ್ತನ್ನು ಅಣು ಮಾಡ್ತಾರೆ, ಸಾಮರ್ಥ್ಯವಿದೆ ಅವನಿಗೆ. ಆದ್ರೆ ಇಲ್ಲದಿದ್ರೆ ನೀನು ಲೋಕೋತ್ತರವಾದಂತಹ ಕೀರ್ತಿಯನ್ನು ಹೊಂದಬೇಕು ಅಂತಾದ್ರೆ ಕಾರಣ ಏನು ಎಂಬುದನ್ನು ಬಲ್ಲೆ. ಬಾಗಬೇಕಾದಲ್ಲಿ ಬಾಗತಿ, ಬೀಗಬೇಕಾದಲ್ಲಿ ಬೀಗತಿ. ಅದಕ್ಕಿಂತಲೂ ಮುಖ್ಯವಾಗಿ ಶ್ರೀಹರಿ ವಾಸುದೇವ ಅವನ ನುಡಿಯನ್ನು ಚಾಚು ತಪ್ಪದೆ ಪಾಲಿಸ್ತಿ. ಅವನೇ ನಿರ್ದೇಶಕ ನನ್ನದು. ಅಲ್ಲ, ಅದರಲ್ಲಿ ಮನಸ್ಸುಂಟ ಇಲ್ವೋ ಅಂತ ಗೊತ್ತಿಲ್ಲ. ಮನಪೂರ್ವಕ ಕಾಯೇನ ವಾಚ ಮನಸ. ಅಲ್ಲ, ಮನಸ್ಸ ನೀನು ಮಾಡುದು ಅಂತಾದ್ರೆ ಮತ್ತೆ ಇಷ್ಟು ಮಾತಾಡಿದ್ಯಾಕೆ ಅವನಲ್ಲಿ? ಈಗ ಅವ ಹೇಳಿದ ಮೇಲೆ ಮತ್ತೆ ನಾನು ಕೊಲ್ಲಿಕ್ಕೆ ಬಂದಿದ್ದೇನೆ. ಅಲ್ಲ, ಕೊಲ್ಲುವುದಕ್ಕೆ ಬಾರದೇ ಇತ್ತು. ಆಯುಧ ಕೆಳಗೆ ಹಾಕಬೇಕಾದಕ್ಕೆ ಮೊದಲು 4 ಮಾತು ಹೇಳಿದ್ಯಲ್ಲ ದೇವರಲ್ಲಿ. ನಮಗೆ ಅದರ ಅರ್ಥವಾಗುತ್ತದೆ. ನನಗೆ ಸಂಶಯ ಬಂತು ಅಂತ. ಮನಸ ನೀನು ಒಪ್ಪಿ ಮಾಡಿದ್ದಲ್ಲ, ದೇವರ ನುಡಿಯನ್ನು ಪಾಲಿಸಿದ್ದಿ. ಈ ಮಾತುಗಳನ್ನು ಕೇಳಿಸಿಕೊಂಡು ಇಲ್ಲಿವರೆಗೆ ಬಾಳಿ ಬದುಕಿದ ಕಾರಣ ನೀನು ಲೋಕೋತ್ತರ ವಿಜಯಿಯಾಗಿ ಮೆರೆದಿದ್ದಿ ಎಂಬುದಂತೂ ಸ್ಪಷ್ಟ. ಯಾರಿಗೆ ದೇವರ ದಯ ಉಂಟು ಅವ ಮೇಲೆ ಹೋಗ್ತಾನೆ. ನನಗೆ ಸಂತೋಷ ಆಯ್ತು. ದೇವರ ದಯ ನಮಗುಂಟು, ನಿನಗೆ ಮಾತ್ರ ಅಂತ ಭಾವಿಸಬೇಡ. ಆದ್ರೆ ನೀನು ಇಷ್ಟು ಹೇಳಿದ ಮೇಲೆ ನಾನು ಆಯುಧ ಕೆಳಗಿರಿಸಿದ್ದೇನೆ. ನಮ್ಮವರೆಲ್ಲ ಕೈದು ಧರಿಸಿದ್ದಾರೆ. ಯುದ್ಧ ಬೇಡ, ಯುದ್ಧ ವಿರಾಮ ಹಾಡೋಣ. ಎಲ್ಲರೂ ಆಯುಧವನ್ನು ಕೆಳಗೆ ಹಾಕಿ. ನಿನ್ನಲ್ಲಿ ಮಾತಿಲ್ಲ, ಇನ್ನಿಲ್ಲದ ಮಾತಿರುವುದು ದೇವರಲ್ಲಿ. ಪಾಹಿ ಪಾಂಡವ ಪಾದ ಗೋಪಾಲ ಶೀಲ ರಣದೊಳು ಪಾರ್ಥ ಮತ್ತೆ ಭೂಪರ ಗೆದ್ದುದಲ್ಲದೆ ಸ್ವಾರ್ಥ ಸತ್ಯಾದಿ ಕಾದಿ ನೋಡಿದೆ ಪ್ರಾಣ ವ್ಯರ್ಥ
ತಾವರೆ, ಹಾ. ನಿನ್ನ ನಾಭಿ ತಾವರೆ, ಹಾ. ನಿನ್ನ ಹೃದಯ ತಾವರೆ, ಹಾ. ನಿನ್ನ ಮುಖವೇ ಕಮಲ, ಹಾ. ನಿನ್ನ ಕಣ್ಣುಗಳು ಕಮಲ. ಹಾ. ಓ ಕಮಲಾರಮಣ, ಹಾ. ದಿವ್ಯ ಪದ ಪುಂಡರೀಕಗಳಿಗೆ ಇದು ಸಾಷ್ಟಾಂಗ ಬರೆಯುತ್ತಾ ಇದ್ದಾನೆ. ಓಹೋ. ಪಾಂಡವರನ್ನು ಅಹರ್ನಿಶಿ ನೀನು ಕಾಯ್ತೆಂಬಂತ ಮಾತುಗಳನ್ನು ಹಾ. ಕೇಳಿ ಬಲ್ಲೆ. ಹಾ. ಈಗ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇನೆ ನಾನು. ರಣರಂಗದಲ್ಲಿ ನನ್ನ ಎದೆಗೆ ತುಳಿದು ನನ್ನನ್ನು ಧರೆಗೆ ಉರುಳಿಸಿಬಿಟ್ಟೆ ಸ್ವಾಮಿ. ಹಾ. ಯಾಕಂದ್ರೆ ಪಾರ್ಥನ ಮುಂದೆ ನಾನು ಗೆಲ್ಲಕೂಡು ಎಂಬಂತ ಉದ್ದೇಶವನ್ನು ಹೊಂದಿದ್ದ ಅರ್ಥವಾಯಿತು. ಹಾ. ನನಗೆ ಸಂತೋಷವಿದೆ ಇದರಲ್ಲಿ. ಹಾ. ನೀನು ಧರೆಗೆಳೆದು ಬರುವಂತಹ ಕಾಲಕ್ಕೆ ಹಾ. ಅವನಾರ್ಥಂ ರಕ್ಷಣಾರ್ಥಂ ತಾರಣಂ ಇತಿ ಅವತಾರ. ನೀನು ಅವತಾರ ಮಾಡುವುದೇ ಧರ್ಮದ ಉದ್ಧಾರಕ್ಕಾಗಿ. ಹಾ. ಸಜ್ಜನರದ್ದಾದಂತಹ ಋಷಿಮುನಿಗಳದ್ದಾದಂತಹ ದೇವತೆಗಳ ಮೊರೆಯನ್ನು ಕೇಳಿ, ಹಾ. ಭೂದೇವಿಯ ಮೊರೆಯನ್ನು ಕೇಳಿ ನೀನು ಧರೆಗಿಳಿಯುವಾಗ ಹೇಳಿದಂತೆ ಹಾ. ಜ್ಞಾತ ಕಂಸವಧಾರ್ಥಾಯ. ಸತ್ಯ. ಕೇವಲ ಅಷ್ಟೇ ಅಲ್ವಲ್ಲ, ಅಲ್ಲ. ಪಾಂಡವಾನಾಂ ಹಿತಾಯ ಚ. ಭೂಭಾರ ಹರಣಾಯ ಚ. ಭೂಭಾರ ಹರಣಕ್ಕಾಗಿಯೇ ಹಾ. ನಾನು ಪಾಂಡವರನ್ನ ಆಯುಧವನ್ನಾಗಿಸಿಕೊಳ್ತೇನೆ. ಹಾ. ಆ ಪಾಂಡವರ ಹಿತವನ್ನು ಕಾಯುವುದಕ್ಕಾಗಿ ಹಾ. ನಾನು ಧರೆಗಿಳಿದು ಬರ್ತೇನೆ ಎಂಬ ಹಾಗೆ ಹೇಳಿದಂತೆ ಹಾ. ಆ ಮಾತನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದೆ. ಕಣ್ಣಿನ ಕೃಷ್ಣ ಮಣಿಯಂತೆ ಈ ಮಧ್ಯಮ ಪಾಂಡವರು ಈ ಕಾಲಕ್ಕೆ ರಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯವನ್ನು ನೋಡಿ ಪರಮ ಸಂತೋಷಗೊಂಡೆ ಸ್ವಾಮಿ. ನಿನಗೆ ನೋವಾದ್ರೆ ನಿನಗೆ ನೋವಾಗುವುದಿಲ್ಲವಂತೆ, ಆದರೆ ನಿನ್ನ ಭಕ್ತರಿಗೆ ಶರಣರಿಗೆ ನೋವಾದ್ರೆ ನಿನಗೆ ನೋವು ಆಗ್ತದೆ. ನೋವೇ ನಾನೆನ್ನವರು ನೊಂದಡೆ ಅಂತ ಒಂದು ಕಾಲದಲ್ಲಿ ಹೇಳಿದಂತೆ ಉದ್ಘೋಷಿಸಿದ್ಯಂತೆ. ಹಾಗಾಗಿಯೇ ಅದೆಲ್ಲವನ್ನು ಪ್ರತ್ಯಕ್ಷ ನೋಡಿದಾಗ ನನಗೆ ಮಹದಾನಂದವಾಯಿತು ಪ್ರಭು. ಓಹೋ. ನಿನ್ನ ಪಾದಾಘಾತ ಅಂದ್ರೆ ಸಾಮಾನ್ಯವಾದುದು ಇರುವಲ್ಲ. ಹಾ. ಸಿರಿದೇವಿ ನಿತ್ಯವೂ ಸೇವೆಯನ್ನು ಕೈಗೊಳ್ಳುವಂತಹ ಸಿರಿ ಚರಣ ನನ್ನ ಎದೆಯನ್ನು ಸೋಕಿದಾಗ ಅದೋ ಪರಮ ಸಂತೋಷಗೊಂಡೆ ರೋಮಹರ್ಷಿತನಾದಿ. ದೇವಾನು ದೇವತೆಗಳು ಋಷಿಮುನಿಗಳು ಅಹರ್ನಿಶಿ ಹಂಬಲಿಸುತ್ತಿರುವಂತಹ ದಿವ್ಯ ಪಾದ, ಸಾವಿರ ಸಾವಿರ ವರ್ಷಗಳ ಕಾಲ ತಪಸ್ಸನ್ನಾಚರಿಸುವಂತಹ ಋಷಿಮುನಿಗಳಿಗೂ ಅಗೋಚರವಾದಂತಹ ಪಾದವನ್ನು ನನ್ನ ಎದೆಯ ಮೇಲಿರಿಸಿ ನನ್ನ ಜನ್ಮವನ್ನು ಸಾರ್ಥಕಗೊಳಿಸಿದೆ ಪ್ರಭು. ಧನ್ಯನಾದೆ, ನಾನು ಧನ್ಯನಾದೆ. ಯುದ್ಧ ವಿರಾಮ ಹೇಳಿದ್ದೇನೆ. ನಾನು ಯುದ್ಧಕ್ಕೆ ಹೊರಟ ಉದ್ದೇಶವೇನು? ಏನು? ವೀರ ವೈಷ್ಣವನಿದ್ದೇನೆ. ದೇವದೇವನಾದಂತಹ ನೀನೇ ಪಾರ್ಥನ ಸಾರಥಿಯಾಗಿ ಬರ್ತಿ ಅಂದಾಗ ಸಮಸ್ತ ನಾಡಿಗರು ನೋಡಬೇಕು, ನನ್ನ ಪ್ರಜಾ ಜನರೆಲ್ಲರೂ ನೋಡಬೇಕು. ಪರಮ ಪವಿತ್ರವಾದಂತಹ ಸಾರಸ್ವತಪುರವಿದು. ಸೌರಾಷ್ಟ್ರವೇ ದೇಶವಾಗಿ ಸಾರಸ್ವತಪುರವೇ ನಮಗೆ ರಾಜಧಾನಿಯಾಗಿರುವಂತದ್ದು. ದದೀಚಿ ಹಾಗೂ ಘೃತಾಚಿ ಎಂಬವಳನ್ನು ನೋಡಿದಂತಹ ಕಾಲಕ್ಕೆ ದದೀಚಿ ಮುನಿ ಅವನಿಗೆ ತದಂತಹ ವೀರ್ಯ ಹ್ರಾಸವಾಯಿತಂತೆ. ನದಿಗೆ ಬಿದ್ದು ಅದು ತೇಲಿಕೊಂಡು ಹೋಗುತ್ತಿರುವಂತಹ ಕಾಲಕ್ಕೆ ನದ್ಯಾಭಿಮಾನಿ ದೇವತೆಯಾದಂತಹ ಸರಸ್ವತಿ ದೇವಿ ಅದನ್ನು ಉಪೇಕ್ಷೆ ಮಾಡದೆ ಆ ಶಿಶುರೂಪದಲ್ಲಿದ್ದಂತಹ ವೀರ್ಯವನ್ನು ತಂದು ಋಷಿಗೆ ಒಪ್ಪಿಸಿದಂತೆ. ಸರಸ್ವತಿ ದೇವಿ ಅನುಗ್ರಹದಿಂದ ಅವನು ಜನ್ಮವನ್ನು ಪಡೆದ. ಹಾಗಾಗಿ ಅವನಿಗೆ ಸಾರಸ್ವತ ಅಂತ ಹೆಸರು. ಅವನ ಅನುಗ್ರಹದಿಂದ ಉಂಟಾದಂತಹ ಪರವಿದು ಪರಮರೇಣು ನನ್ನ ಜನ್ಮಭೂಮಿ. ಈ ಜನ್ಮಭೂಮಿಯಲ್ಲಿ ನಿನ್ನನ್ನು ಭರಿಸಬೇಕು ಎಂಬ ಉದ್ದೇಶ ನನ್ನ ಸಂಕಲ್ಪ ನಿನ್ನ ಚಿತ್ತಕ್ಕೆ ಅರ್ಥವಾಗಿ ನೀನು ಇಲ್ಲಿಗೆ ಆಗಮಿಸಿ ನಮಗೆಲ್ಲರಿಗೂ ದಿವ್ಯ ದರ್ಶನ ನೀಡಿದ್ದಿ. ನೋಡು, ಪ್ರಜಾಜನೆಲ್ಲ ಸಂತೋಷದಿಂದ ಆನಂದ ಬಾಷ್ಪವನ್ನು ಸುರಿಸುತ್ತಾ ಇದ್ದಾರೆ. ಹಾಗಾಗಿ ವೀರವರ್ಮನ ಜೀವನ ಸಾರ್ಥಕವಾಯಿತು, ಸಾರ್ಥಕವಾಯಿತು, ಸಾರ್ಥಕವಾಯಿತು. ವೀರವರ್ಮ ಸ್ವಾಮಿ ಪರಮ ಸಂತೋಷಿತನಾದೆ. ನೀನು ಪರಮ ವೈಷ್ಣವ ಎನ್ನುವುದು ಸ್ಪಷ್ಟವೇ. ಹಾಗೆಂದು ಇಂದು ಪಾರ್ಥನ ಕೂಡ ನೀ ಕಾಳಗವನ್ನು ಮಾಡುವ ಸಂದರ್ಭದಲ್ಲಿ ನಿನ್ನಲ್ಲಿಯೂ ನಾನು ನನ್ನದೆನ್ನುವ ಭಾವ ಬಿಟ್ಟು ಹೋಗಲಿಲ್ಲ. ಈ ಪ್ರಪಂಚದಲ್ಲಿ ನಾನು ಎನ್ನುವ ಅಹಂಕಾರ, ನಮ್ಮದು ಎನ್ನುವ ಮಮಕಾರ ಅದನ್ನು ತೊರೆದಾಗ ಮಾತ್ರ ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ ಎನ್ನುವುದಕ್ಕೆ ಸಾಕ್ಷೀಭೂತನಾದೆ ನೀನು. ರಣಯತ್ನದಲ್ಲಿ ನಿನ್ನ ತನವನ್ನು ನೀ ಕಳೆದುಕೊಂಡೆ, ಪರಮ ದೈವವನ್ನು ಸಾಕ್ಷಾತ್ಕರಿಸಿಕೊಂಡೆ. ಇದರಿಂದಲೇ ಮೆಚ್ಚಿ ನಿನಗೆ ಕೊಡಬೇಕಾದನ್ನು ನಾ ಕೊಟ್ಟೆ. ಅರ್ಜುನ, ಇವನು ಸಾಮಾನ್ಯನಲ್ಲುವಪ್ಪ. ಯೋಚನೆ ಮಾಡು, ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಇವರೆಲ್ಲ ಎಲ್ಲಿದ್ದರು ಹೇಳು? ಹಾಗಿದ್ರೆ ಯಾಕೆ ಇವರು ಯಾರ ಸಂಗಡವೂ ಯುದ್ಧಕ್ಕೆ ಬರಲಿಲ್ಲ ಬಲ್ಲೆಯ? ಎಲ್ಲಿ ಕೃಷ್ಣನ ಸಾಮೀಪ್ಯ ಉಂಟು ಅಲ್ಲಿ ನಮ್ಮ ಅಗತ್ಯ ಇಲ್ಲ. ಸರ್ವರನ್ನು ರಕ್ಷಿಸುವ ದೈವವನು ಅಂತವರು ಒಪ್ಪಿದ್ದಾರೆ. ಅಂತಹ ದೈವವೇ ಪಾಂಡವರ ಜೊತೆ ಸೇರಿ ಬಂದಾಗ ಇವರು ಇಂದು ನನ್ನನ್ನು ನಿರೀಕ್ಷಿಸಿದವರಿದ್ದಾರೆ. ಒಂದು ಸತ್ಯ ಗೊತ್ತಾಯ್ತು, ಬಡಗಿನಲ್ಲಿ ಮಾತ್ರ ಅಲ್ಲ ತೆಂಕಿನಲ್ಲಿಯೂ ಇಂತಹ ಸುಭಟರಿದ್ದಾರೆ. ಗೊತ್ತಾಯ್ತಲ್ಲ? ಆದ್ದರಿಂದಲೇ ತೆಂಕು ಬಡಗೆಂಬ ಭೇದವಿಲ್ಲದೆ ನಾವು ಹೋದಲ್ಲೆಲ್ಲ ಜಯವೇ. ನಾವು ಒಟ್ಟು ಸೇರಿದಾಗ ಮಾತ್ರ ಇಂತಹ ಧರ್ಮ ಕಾರ್ಯ ಸಾಗುವುದಕ್ಕೆ ಸಾಧ್ಯ. ಶ್ರೀಹರಿ, ನಾನು ಎಂಬಂತಹ ಭಾವ ನಾಶವಾಗಿದೆ, ನೀನು ಎಂಬಂತಹ ನೀತಿ ನಿಜವಾಗಿದೆ. ಮರಣ ಭಯ ಎನಗಿಲ್ಲ. ಯಾಕೆ? ಈ ಮೊದಲು ನನ್ನ ಮಗಳಾದಂತಹ ಮಾಲಿನಿ ಪರಮಭಕ್ತಿಯಿಂದ ಯಮದೇವನನ್ನು ಒಲಿಸಿಕೊಂಡು ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಗೆ ಮದುವೆ ಮಾಡಬೇಕು ಅಂತ ನಾನು ಹೊರಟಾಗ ಅವಳು ಹೇಳ್ತಾಳೆ, ಮೃತ್ಯು ಭಯವುಳ್ಳ ನಾಳೆ ಮರಣವನ್ನೈದುವ ಈ ಮಾನವ ಜೀವಿಗಳನ್ನು ಮದುವೆ ಆಗುವುದಿಲ್ಲ. ಹಾಗಾದ್ರೆ ಯಾರನ್ನಾಗ್ತಿ ಮಗಳೇ?
ಮೃತ್ಯುದೇವರಿದ್ದಾನೆ ಯಮಧರ್ಮ, ಹ. ನಾನು ಅವನನ್ನೇ ಮದುವೆ ಆಗುತ್ತೇನೆ. ಹ. ನೀನು ಕೂಡ ಅವನನ್ನು ಸ್ತುತಿಸು, ಹ. ನಾನು ಅವನ ಆರಾಧನೆಗೆ ತೊಡಗುತ್ತೇನೆ. ಹ. ವೈವಸ್ವತ ಸಂಹಿತೆಯ ಋಕ್ಕುಗಳ ಮೂಲಕವಾಗಿ ಅವನನ್ನು ಆರಾಧಿಸುವುದಕ್ಕೆ ತೊಡಗಿದರೆ ಯಮದೇವನೇ ಬಂದ ಇಲ್ಲಿವರೆಗೆ. ಯೋಗ್ಯ ಕಾಲದಲ್ಲಿ ನಾನು ಅವಳನ್ನು ಮದುವೆ ಮಾಡಿಕೊಟ್ಟೆ. ಹ. ಆವಾಗ ಮಾವನಾದಂತ ನನ್ನಲ್ಲಿ ಕೇಳಿದೆ, ನಿನಗೇನು ಬೇಕು ಮಾವ? ಕೇಳಲಾರೆ, ಅಳಿಯನಾಗಿ ಬಂದವನು ಮಗಳನ್ನು ಕೊಡುವಾಗ ಅಳಿಯನಿಂದ ನಾನು ಪಡೆದಂತಾದ್ರೆ ಕನ್ಯಾಶುಲ್ಕವಾಗುತ್ತದೆ, ಹ. ಅದಕ್ಕಿಂತಲೂ ವಧು ದಕ್ಷಿಣೆ ಅಂತ ಆಗುತ್ತದೆ, ಹ. ಅದನ್ನು ಸ್ವೀಕರಿಸಲಾರೆ ಅಂತ ಹೇಳುವಾಗ ಒತ್ತಿ ಒತ್ತಿ ಹೇಳಿದ ಮತ್ತು ಹ. ನಿನಗೆ ಶೀಘ್ರದಲ್ಲಿ ಮರಣ ಭಯ ಉಂಟು, ಆಹಾ. ಹಾಗೊಂದು ಭಯವಿದ್ದರೆ ಸ್ವಾಮಿ ಹ. ನನಗೆ ಅನುಗ್ರಹ ಮಾಡು ಯಮದೇವ. ಹ. ಶ್ರೀಹರಿಯ ದರ್ಶನವಾಗುವಲ್ಲಿಯವರೆಗೆ ನನಗೆ ಮರಣ ಬರಬಾರದು. ಹೌದಾ? ನಿಜ. ಯಮದೇವ ಪಾಲಿಸಿದ, ಯಮನೇ ಬಂದ, ಅನುಗ್ರಹ ಮಾಡಿದ. ಹ. ಈಗ ನೀನೇ ಇಲ್ಲಿವರೆಗೆ ಆಗಮಿಸಿದಿ, ಹ. ಪಾದಾಘಾತ ನೀಡುವುದರ ಮೂಲಕವಾಗಿ ನನಗೆ ಮರುಜನ್ಮ ನೀಡಿದಿ. ಹ್ಮ್ ಈ ಯುಗಕ್ಕೆ ಸಂಬಂಧಪಟ್ಟ ಅರ್ಜುನ, ಹ. ದೇವದೇವನಾದ ನೀನು, ಕಳೆದ ಯುಗದ ಆಂಜನೇಯ, ಹ. ಮೂವರನ್ನು ನೋಡಿದೆ, ಹ. ಮೂವರ ಅನುಗ್ರಹಕ್ಕೂ ಪಾತ್ರನಾದೆ. ಹ. ನನಗಿನ್ನು ಮರಣ ಭಯ ಇಲ್ಲ ತಂದೆ. ಇನ್ನು ನಿನಗೆ ಅಶ್ವಮೇಧಕ್ಕೆ ಉತ್ತರ ಏನು ಬೇಕು? ಸಮಸ್ತ ಸಾರಸ್ವತಾಕ್ಕೆ ಪುರವು ನಿನ್ನ ಪಾದ ಮೂಲದಲ್ಲಿ ಇರಿಸಿದ್ದೇನೆ. ಸಂತೋಷವಾಯಿತು. ಹಣ್ಣು ನಿನ್ನ ಕೈಯಲ್ಲಿ, ಕತ್ತಿ ನಿನ್ನ ಕೈಯಲ್ಲಿ. ಯೋಚನೆ ಮಾಡಬೇಕು. ಹಾಲಲ್ಲಾದರೂ ಒದ್ದು, ನೀರಲ್ಲಾದರೂ ಒದ್ದು. ಎಲ್ಲಾದರೂ ಅಮೃತೋಪಮವಾದ ಬದುಕನ್ನು ಕಟ್ಟಿಕೊಂಡವ ನೀನು. ಹ. ಏನಿದ್ದರೂ ಧರ್ಮರಾಯ ನಡೆಸುವಂತಹ ಪರಮ ಪವಿತ್ರವಾದ ಭಾರತ ಭೂಮಿಯ ಅಧಿಕಾರ ವ್ಯವಸ್ಥೆ ಇದು ಸುಸೂತ್ರವಾಗಿ ಸಾಗಬೇಕು ಅಂತಿದ್ರೆ ಹ. ನಿನ್ನಂತಹ ಧಾರ್ಮಿಕರು ಕೂಡ ಧರ್ಮರಾಯನಿಗೆ ಸಹಭಾಗಿಗಳಾಗಿ ವ್ಯವಹರಿಸಬೇಕು. ಅವನ ಆಳ್ವಿಕೆಗೆ ನೀನು ಬೆಂಬಲಿಗನಾಗಿ ನಿಲ್ಲು. ಭವಿತವ್ಯದಲ್ಲಿ ಧಾರ್ಮಿಕವಾದ ಸಮೃದ್ಧವಾದ ಧರ್ಮ ಸಾಮ್ರಾಜ್ಯವನ್ನು ಭರತರಾಳಿದಂತಹ ಭಾರತದಲ್ಲಿ ಮುಂದುವರಿಸೋಣ. ಒಪ್ಪಿಗೆ ಉಂಟಲ್ಲ? ಖಂಡಿತವಾಗಿದೆ. ಧರ್ಮ ಸಾಮ್ರಾಜ್ಯಕ್ಕೆ ಸಹಕಾರ ದಕ್ಷಿಣೋತ್ತರದಿಂದ ಹೋಗಬೇಕು. ಮಂಗಳಕರವಾದಂತಹ ಶುಭ ಮುಹೂರ್ತ ಇದು. ನನ್ನಲ್ಲಿ ಆತಿಥ್ಯ ಸ್ವೀಕರಿಸಿ ಹೋಗಬೇಕು ಅಂತ ಬೇಡಿಕೆ. ಸರಿ, ತುರಗ ಸಮೇತನಾಗಿ ಬರ್ತೇನೆ. ದೇವರೇ, ಬರಬೇಕು ಆತಿಥ್ಯ. ಒಂದು ಮಾತು ಹೇಳ್ತೇನೆ. ಹ. ನೀನು ಆವತ್ತು ಕರ್ಣನನ್ನು ಹೊಗಳುವಾಗಲೂ ನನಗೆ ಸಿಟ್ಟು ಬಂದಿತ್ತು. ಹ. ಈಗ ವೀರವರ್ಮನನ್ನು ಹೊಗಳುವಾಗಲೂ ನನಗೆ ಸಿಟ್ಟು ಬಂದಿತ್ತು. ಹ. ಈಗ ಅದರ ಯಥಾರ್ಥ ಗೊತ್ತಾಯ್ತು. ಹ. ನೀನು ಯಾರನ್ನೆಲ್ಲ ಹೊಗಳ್ತಿ ಹ. ಅವ ಒಂದಾ ಸೋಲ್ತಾನೆ, ಇಲ್ಲ ಇದ್ರೆ ಸಾಯ್ತಾನೆ. ಆದ್ರೆ ಈಗ ಹಾಗಲ್ಲ, ಇವ ಮಾತ್ರ ಹಾಗೆ ಉಳಿಯಲಿಲ್ಲ. ಅಲ್ಲಪ್ಪ. ಆದ್ದರಿಂದ ಇವ ಉಳಿದ ಎನ್ನುವಲ್ಲಿ ಇವ ಪರಮ ವೈಷ್ಣವ. ನಮ್ಮಲ್ಲಿಗೆ ಬರಬೇಕು. ಸರಿ, ಆತಿಥ್ಯ ಸ್ವೀಕರಿಸಬೇಕು. ಹೀಗೆ ಬರಬೇಕು, ಹೀಗೆ ಬರಬೇಕು. ಸರಿ ಸರಿ. ಅರ್ಜುನ, ಈಗ ನೀನು ಅರ್ಥ ಮಾಡಿಕೋ. ಈ ಪರಮ ಪವಿತ್ರವಾದ ಭರತ ಭೂಮಿಯಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಅವ್ಯಕ್ತವಾಗಿ ವೀರಾಗ್ರಣಿಗಳಿದ್ದಾರೆ ಅಂತ ಹೇಳಲಾಗದು. ಇದನ್ನು ನಾವು ಪಡೆಯುತ್ತೇವೆ ಅಂತ ಯಾರಾದ್ರೂ ಮನಸ್ಸು ಮಾಡಿದ್ರೆ ಒಂದಲ್ಲ ಒಂದು ಬಗೆಯಿಂದ ಅಗ್ನಿಯ ಉಂಡೆಗಳೇ ಎದ್ದು ಬರ್ತವೆ. ಅದಕ್ಕೆ ಸಾಕ್ಷಿ ದಕ್ಷಿಣಾವರ್ತದ ವೀರಾಗ್ರಣಿಗಳು. ಇಂತಹ ವಿಶೇಷವಾದ ಕ್ಷೇತ್ರದಲ್ಲಿ ನಡೆದಿರತಕ್ಕಂತಹ ಈ ಕಥಾನಕ ದಮಯಂತಿ ಪುನಃ ಸ್ವಯಂವರ, ಸುಂದೋಪಸುಂದ ಕಾಳಗ, ವೀರವರ್ಮ ಕಾಳಗ ಎನ್ನುವಂತಹ ಈ ಆಖ್ಯಾನವನ್ನು ಯಶಸ್ವಿಯಾಯಿತು. ಆಯ್ತಲ್ಲ ಅಶ್ವಮೇಧದ ಯಾಗ. ಆದ್ದರಿಂದ ಮುಂದೆ ಸೇರಬೇಕಾದದ್ದು ನಮ್ಮತ್ತಾದಂತಹ ಹಸ್ತಿನಾವತಿಗೆ. ಇಂತಹ ಆಖ್ಯಾನವನ್ನು ಯಾರು ಆಡಿದರೋ, ಯಾರು ಆಡಿಸಿದರೋ, ಯಾರು ಹಾಡಿದರೋ, ಯಾರು ಕುಣಿದರೋ, ಯಾರು ಭಕ್ತಿ ಶ್ರದ್ಧೆಯಿಂದ ನಾಡಿದರೋ ಅಂತಹವರಿಗೆ ನಾವು ನಂಬಿದ ಕಲಾಮಾತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ, ಆ ಭ್ರಮರಾಂಬಿಕೆ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ಪುಣ್ಯ ಆಖ್ಯಾನಕ್ಕೆ ಮಂಗಳ ಗೀತೆಯನ್ನು ಹಾಡುವರೇ ತಪ್ಯರಿಂದಪ್ಪಣೆ. ಭದ್ರಂ ಶುಭಂ ಮಂಗಳಂ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಹಾಗಣಪತಿಗೆ ಮಂಗಳಂ ಶ್ರೀ ಮಂಜುನಾಥಗೆ ಮಂಗಳಂ ಭ್ರಮರಾಂಬಿಗೆ ಮೂಕಾಂಬಿಗೆ ಶ್ರೀ ಗುರು ನರಸಿಂಹನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀ ಮಹಾ